ओम शांति, ओम शांति, ओम शांति, ओम। चांदनी सा तेरा प्यार बाबा, मधुर रागिनी सा तेरा प्यार बाबा, शीतल चांदनी सा तेरा प्यार बाबा। निर्मल सी गंगा, उज्ज्वल सी यमुना, निर्मल सी गंगा, उज्ज्वल सी यमुना, परम पावनी सा तेरा प्यार बाबा, मधुर रागिनी सा तेरा प्यार बाबा, शीतल चांदनी सा तेरा प्यार बाबा। खुशियाँ मिली है, खुशियाँ मिली है बेशुमार बाबा, मधुर रागिनी सा तेरा प्यार बाबा। जिंदगी सोने जैसी खरी हो गई, कैसी हम पे ये जादूगरी हो गई। जिंदगी सोने जैसी खरी हो गई, कैसी हम पे ये जादूगरी हो गई। जीवन में आई, जीवन में आई अब बहार बाबा, मधुर रागिनी सा तेरा प्यार बाबा। ज्ञान की पाई अनमोल हमने निधि, योग की तुमसे सीखी अनोखी विधि।
जी तुमसे सीखी अनोखी विधि हमें ले चले हो, हमें ले चले हो उस पार बाबा, मधुर रागिनी सा तेरा प्यार बाबा। ಓಂ ಶಾಂತಿ. ಇವತ್ತು ದಿನಾಂಕ 29/9/2024 ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 3/2/2002 2002ನೇ ಇಸವಿಯ ಫೆಬ್ರವರಿ 3ನೇ ತಾರೀಕಿನ ಮುರಳಿ. लक्ष्य और लक्षण को समान बनाओ, सर्व खजानों में संपन्न बनो. ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಏನು ಲಕ್ಷ್ಯ ಇಟ್ಕೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ಲಕ್ಷಣ ನಮ್ಮಲ್ಲಿ ಕಂಡು ಬರಬೇಕು. ಸರ್ವ ಖಜಾನೆಗಳಲ್ಲಿ ಸಂಪನ್ನಾಗಿರಿ. आज सर्व खजानों के मालिक अपने खजानों से संपन्न बच्चों को देख रहे हैं. हर एक बच्चा सर्व खजानों से संपन्न है. इंदु सर्व ಖಜಾನೆಗಳಿಗೆ ಮಾಲೀಕ ಶಿವಬಾಬಾ ತನ್ನ ಖಜಾನೆಗಳಿಂದ ಸಂಪನ್ನಾಗಿರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳು ಸಹಿತ ಸರ್ವ ಖಜಾನೆಗಳಿಂದ ಸಂಪನ್ನರು. जो संपन्न होता है उनकी निशानी सदा प्राप्ति स्वरूप ತೃಪ್ತಾತ್ಮ ದಿಕ್ಕಾಯಿ ದೇಗಿ. ಯಾರು ಸಂಪನ್ನ ಇರ್ತಾರೋ ಅವರ ನಿಶಾನಿ ಏನು? ಸದಾ ಪ್ರಾಪ್ತಿ ಸ್ವರೂಪ ಮತ್ತು ತೃಪ್ತ ಆತ್ಮರಾಗಿರೋದು. ಅಂದರೆ ನಾವು ಸಂಪನ್ನತೆಯ ಲಕ್ಷಣ. ಯಾರು ಸಂಪನ್ನ ಇರ್ತಾರೆ ಅವರ ನಿಶಾನಿ ಏನು? ಸದಾ ಪ್ರಾಪ್ತಿ ಸ್ವರೂಪ ಮತ್ತು ತೃಪ್ತ ಆತ್ಮರಾಗಿ ಕಂಡು ಬರೋದು. ಸದಾ ಖುಷ್ ನಜರ್ ಆಯೇಗಿ ಕ್ಯೋಂಕಿ ಭರ್ಪೂರ್ ಹೈ. ಅಂದ್ರೆ ಸದಾ ಪ್ರಾಪ್ತಿ ಸ್ವರೂಪರಾಗಿ ಕಂಡು ಬರ್ತಾರೆ, ತೃಪ್ತ ಆತ್ಮರಾಗಿರ್ತಾರೆ. ಅವರಲ್ಲಿ ಸದಾ ಖುಷಿಯೇ ಕಂಡು ಬರ್ತಾ ಇರ್ತದೆ. ಹರೇಕ अपने से पूछे हमारे पास कितने खजाने जमा है. ये अविनाशी खजाने अब भी प्राप्त है और भविष्य में अनेक जन्म साथ रहेंगे. ಈಗೇನು ಖಜಾನೆ ಜಮಾ ಮಾಡ್ಕೊಳ್ತೀವೋ ಈಗಲೂ ನಮಗೆ ಅದು ಪ್ರಾಪ್ತಿ, ಭವಿಷ್ಯದಲ್ಲಿಯೂ ಅನೇಕ ಜನ್ಮ ತನಕ ನಮ್ಮ ಜೊತೆಗಿರ್ತದೆ. ಈ ಖಜಾನೆ ಎಂದಿಗೂ ಸಹಿತ ಖತಮ್ ಹೋನೆ ವಾಲೆ ನಹೀ ಹೈ. ಸಬ್ಸೆ ಪಹಲಾ ಖಜಾನಾ, ಬಾಬರವರು ಹೇಳ್ತಾರೆ, ಎಲ್ಲಕ್ಕಿಂತ ಮೊದಲನೇ ಖಜಾನೆ ಯಾವುದು? ಆ ಖಜಾನೆಯಿಂದ ನಮಗೆ ಪ್ರಾಪ್ತಿ ಏನು? ಬಾಬಾ ಜ್ಞಾನದ ಖಜಾನೆ, ಎರಡನೇದು ಯೋಗದ ಖಜಾನೆ, ಮೂರನೇದು ದೈವಿ ಗುಣಗಳ ಖಜಾನೆ, ನಾಲ್ಕನೇದು ಸೇವೆಯ ಖಜಾನೆ, ಐದನೇದು ಸಂಬಂಧ ಸಂಪರ್ಕನೂ ಒಂದು ಖಜಾನೆ. ಈ 5 ಮಾತಿನಲ್ಲಿ ನಮಗೆ ಪ್ರಾಪ್ತಿ ಏನು? ಎಷ್ಟು ಮಟ್ಟಿಗೆ ನಾವು ತೃಪ್ತರಿದ್ದೀವಿ? ಎಷ್ಟು ಖುಷಿ ನಮ್ಮಲ್ಲಿ ನಜರ್ ಕಂಡು ಬರ್ತಾ ಇದೆ? ಇದನ್ನ ನಮ್ಮಲ್ಲಿ ಎಲ್ಲ ಖಜಾನೆಯಲ್ಲಿ ಸಂಪನ್ನ ಎಷ್ಟರ ಮಟ್ಟಿಗಿದ್ದೀವಿ ಅಂತ ಬಾಬಾ ನೋಡ್ತಾ ಇದ್ದಾರೆ. ಈಗ ಸೈಡ್ ಹೆಡ್ಡಿಂಗ್ ಬರೀರಿ. ಜ್ಞಾನಕ ಖಜಾನ, ಪಹಲ ಖಜಾನ. जिस ज्ञान के खजाने से इस समय भी आप सभी मुक्ति और जीवन मुक्ति का अनुभव कर रहे हो. ಈ ಜ್ಞಾನದ ಖಜಾನೆಯಿಂದ ಈಗಲೇ ನಾವು ಮುಕ್ತಿ ಮತ್ತೆ ಜೀವನ್ ಮುಕ್ತಿಯ ಅನುಭವ ಮಾಡ್ತೀವಿ. ನೋಡಿ, ಎಲ್ಲ ನಾಲೆಜ್ ಗೊತ್ತಾಯ್ತಾ? ಪರನಾಮಕ್ಕೆ ಹೋಗ್ಲಿಕ್ಕೆ ದಾರಿ ಗೊತ್ತಾಯ್ತು. ಪರನಾಮದಲ್ಲಿ ಆತ್ಮಜ್ಯೋತಿ ಸಂಪೂರ್ಣ ಮುಕ್ತ ಸ್ಥಿತಿಯಲ್ಲಿರುವಂತ ಅನುಭವ ಮಾಡ್ತೀವಿ. ಸಾಕಾರ ಜಗತ್ತಿನಲ್ಲಿ ಎಲ್ಲ ಜೀವನ, ಸೇವಾ ಜಗತ್ತು, ವಿಸ್ತಾರ ಜಗತ್ತಿದ್ರೂ ಜೀವನ್ ಮುಕ್ತತೆಯ ಅನುಭವ. ಜ್ಞಾನದ ಖಜಾನೆಯಿಂದ ಏನ್ ಅನುಭವ ಆಗ್ತಾ ಇದೆ? ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವ ಆಗ್ತಾ ಇದೆ. ಜೀವನ್ में रहते, पुरानी दुनिया में रहते, तमोगुणी वायुमंडल में रहते, ज्ञान के खजाने के आधार से इन सब वायुमंडल वाइब्रेशन से न्यारे मुक्त हो. कमल पुष्प समान न्यारे मुक्त आत्माएं दुख से, चिंताओं से, अशांति से मुक्त हो. ಇದು ಯಾವುದರಿಂದ ಪ್ರಾಪ್ತಿ?
ಜ್ಞಾನದ ಖಜಾನೆಯಿಂದ ಪ್ರಾಪ್ತಿ. ವಾಯುಮಂಡಲ ವೈಬ್ರೇಷನ್ ಹೆಂಗೆ ಇರಲಿ, ನಾವು ಅದರಿಂದ ನ್ಯಾರ ಇರ್ತೀವಿ. ಕಮಲ ಪುಷ್ಪದಂತೆ ಇರ್ತೀವಿ. ನಾವು ದುಃಖದಿಂದ, ಚಿಂತೆಯಿಂದ, ಅಶಾಂತಿಯಿಂದ ಮುಕ್ತರು. ಸುತ್ತಮುತ್ತ ನೋಡಿದ್ರೆ ಇದು ದುಃಖದ ಜಗತ್ತು, ಅದರ ನಡುವೆನೇ ಇದ್ದೀವಿ. ಆದರೆ ನಾವು ಎಲ್ಲದರಿಂದ ನ್ಯಾರ, ಎಲ್ಲದರಿಂದ ಮುಕ್ತರು, ಕಮಲ ಪುಷ್ಪ ಸಮಾನರು. ಜೀವನ್ ಮೇ ರಹತೆ ಬುರಾಯಿಯೊಂಕೆ ಬಂಧನೋಂ ಸೆ ಮುಕ್ತು ಹೋ. ಇನ್ಯಾವುದರಿಂದ ಮುಕ್ತರು? ಬಾಬಾ ಹೇಳ್ತಾರೆ, ಜೀವನದಲ್ಲಿ ಇದ್ದೀವಿ, ಎಲ್ಲ ಕೆಟ್ಟ ಬಂಧನದಿಂದ ಮುಕ್ತರು. ವ್ಯರ್ಥ ಸಂಕಲ್ಪಕ್ಕೆ ತೂಫಾನ್ ಸೆ ಮುಕ್ತು ಹೋ. ಇನ್ಯಾವುದರಿಂದ? ವ್ಯರ್ಥ ಸಂಕಲ್ಪದ ಬಿರುಗಾಳಿಯಿಂದ ಮುಕ್ತರು. ಜೀವನದ ಎಲ್ಲ ಕೆಟ್ಟದ್ರಿಂದ ಮುಕ್ತರು. ಈ ಜಗತ್ತಿನ ವಾಯುಮಂಡಲ ವೈಬ್ರೇಷನ್ನಿಂದ ನ್ಯಾರ. ಆಮೇಲೆ ದುಃಖದಿಂದ, ಚಿಂತೆಯಿಂದ, ಅಶಾಂತಿಯಿಂದ ಮುಕ್ತರು. ಹೇ ಮುಕ್ತ? ಬಾಬಾ ಕೇಳ್ತಿದ್ದಾರೆ, ಸಭೆ ಹಾತ್ ಹಿಲಾ ರಹೆ ಹಿ ಜೋ ಮುಕ್ತಿ और जीवन मुक्ति इस ज्ञान के खजाने का फल है, ज्ञान के खजाने का प्राप्ति है. ಈ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನುಭವ ಮಾಡ್ತಿದ್ದೀರಲ್ವಾ, ಇದು ಜ್ಞಾನದ ಖಜಾನೆಯ ಫಲ, ಜ್ಞಾನದ ಖಜಾನೆಯ ಪ್ರಾಪ್ತಿ. ಚಾಹೆ ವ್ಯರ್ಥ ಸಂಕಲ್ಪ आने की कोशिश करती है, नेगेटिव भी आते ही, लेकिन ज्ञान अर्थात समझ है. ವ್ಯರ್ಥ ಸಂಕಲ್ಪ ಬರ್ಲಿಕ್ಕೆ ಪ್ರಯತ್ನ ಪಡ್ತದೆ. ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ ನಮ್ಮ ಹತ್ತಿರ ಬರುವಂಗೆ ಮಾಡ್ತದದು, ಪ್ರಯತ್ನ ಪಡ್ತದೆ. ಆದರೆ ಜ್ಞಾನ ಅರ್ಥಾತ್ ಸಮಜ ಹೈ, ನಮ್ಮ ಹತ್ರ ತಿಳುವಳಿಕೆ ಇದೆ, ಜ್ಞಾನ ಇದೆ. ವ್ಯರ್ಥ ಸಂಕಲ್ಪ नेगेटिव का काम है आना. आप ज्ञानी तो आत्माओं का काम है इनसे मुक्त और न्यारे और बाप के प्यारे रहना. ಬಾಬಾ ತಿಳಿಸ್ತಿದ್ದಾರೆ, ನಾವು ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ ನಮ್ಮ ಹತ್ತಿರ ಬರ್ಲಿಕ್ಕೆ ಅದು ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಆದ್ರೆ ನಾವು ಜ್ಞಾನಿ ಆತ್ಮಗಳು, ನಮ್ಮ ಕೆಲಸ ಏನು? ಅದರ ಕೆಲಸ ಬರುವುದು. ನಮ್ಮ ಕೆಲಸ ಅದರಿಂದ ಮುಕ್ತ, ನ್ಯಾರವಾಗಿರುವುದು, ಬಾಬನ್ ಜೊತೆಗೆ ಪ್ಯಾರ ಇರುವುದು. ತೋ ಚೆಕ್ ಕರೋ ಜ್ಞಾನಕ ಖಜಾನ ಪ್ರಾಪ್ತ ಹೇ. ಈಗ ಚೆಕ್ ಮಾಡ್ಕೊಳ್ಳಿ, ಜ್ಞಾನದ ಖಜಾನೆ ಪ್ರಾಪ್ತಿಯಾಗಿದೆಯಾ? ಭರ್ಪೂರ್ ಹೇ, ಭರ್ಪೂರ್ ಆಗಿದೆಯಾ? ಸಂಪನ್ನ ಹೇ, ಸಂಪನ್ನ ಇದೆಯಾ? ಯಾ ಕಮ್ ಹೇ? ಅಗರ್ ಕಮ್ ಹೇ ತೋ ಉಸ್ಕೋ ಜಮಾ ಕರೋ, ಖಾಲಿ ನೈ ರಹನಾ. ಕಡಿಮೆ ಇದ್ರೆ ನೀವು ಜಮಾ ಮಾಡ್ಕೊಳ್ಳಿ, ಖಾಲಿ ಬಿಡಬೇಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಹಾಗಾದ್ರೆ ಜ್ಞಾನದ ಖಜಾನೆ ನನ್ನಲ್ಲಿ ಜಮಾ ಆಗಿದೆ. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋಣ? ಮುಕ್ತಿ, ಜೀವನ್ ಮುಕ್ತಿಯ ಅನುಭವ ಆಗ್ತಾ ಇರಬೇಕು. ವಾಯುಮಂಡಲ ವೈಬ್ರೇಷನ್ ಇಂದ ಮುಕ್ತರು, ತಮೋಗುಣಿ ವಾಯುಮಂಡಲದಿಂದ ಮುಕ್ತರು, ಕಮಲ ಪುಷ್ಪ ಸಮಾನ ಲೈಫ್, ದುಃಖದಿಂದ, ಚಿಂತೆಯಿಂದ, ಅಶಾಂತಿಯಿಂದ ಮುಕ್ತರು, ಕೆಟ್ಟ ಬಂಧನದಿಂದ ಮುಕ್ತರು, ವ್ಯರ್ಥ ಸಂಕಲ್ಪಗಳ ತೂಫಾನಿಂದ ಮುಕ್ತರು. ಅಂದ್ರೆ ನಾವು ಜ್ಞಾನದ ಖಜಾನೆಯಲ್ಲಿ ಸಂಪನ್ನ ಇದ್ದೀವಿ ಅಂತ ಅರ್ಥ. ಬಾಬಾ ಹೇಳ್ತಿದ್ದಾರೆ, ನೆಗೆಟಿವ್ ಅಥವಾ ವ್ಯರ್ಥ ಬರ್ಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ನಮ್ಮ ಹತ್ರ ಜ್ಞಾನದ ಖಜಾನೆ ಸಂಪನ್ನ ಇರುವ ಕಾರಣದಿಂದ ನಾವು ಎಲ್ಲದರಿಂದ ಮುಕ್ತ, ನ್ಯಾರ ಮತ್ತು ಬಾಪಕ್ಕೆ ಪ್ಯಾರ. ಆದ್ರಿಂದ ಜ್ಞಾನದ ಖಜಾನೆ ನಮ್ಮ ಹತ್ರ ಇದೆ. ಹಾಗಾದ್ರೆ ಅದರದ್ದು ಫಲ ಏನು, ಪ್ರಾಪ್ತಿ ಏನು? ಅನುಭವ ಆಯ್ತಲ್ವಾ? ಈಗ ಎರಡನೇದು ಸೈಡ್ ಹೆಡ್ಡಿಂಗ್ ಬರೀರಿ, योग का खजाना जिससे सर्व खजानों की प्राप्ति होती है. ಯೋಗದಿಂದ ಸರ್ವ ಖಜಾನೆಗಳ ಪ್ರಾಪ್ತಿ ಆಗ್ತದೆ. ಯೋಗದಿಂದ ಸರ್ವ ಖಜಾನೆಗಳ ಪ್ರಾಪ್ತಿ ಆಗ್ತದೆ, ಸರ್ವ ಶಕ್ತಿಗಳ ಪ್ರಾಪ್ತಿ ಆಗ್ತದೆ. ಸಾರಿ, योग का खजाना जिससे सर्व शक्तियों की प्राप्ति होती है. ಜ್ಞಾನದ ಖಜಾನೆಯಿಂದ ಮುಕ್ತಿ, ಜೀವನ್ ಮುಕ್ತಿ. ಯೋಗದ ಖಜಾನೆಯಿಂದ ಸರ್ವ ಶಕ್ತಿಗಳ ಪ್ರಾಪ್ತಿ. तो अपने को देखो, योग के खजाने द्वारा सर्व शक्तियां जमा है, सर्व जमा है, सर्व शक्तियां जमा है योग के खजाने से. एक भी शक्ति अगर कम होगी तो समय पर धोखा दे देगी. ಒಂದು ಶಕ್ತಿ ಏನಾದ್ರು ಕಡಿಮೆ ಇದ್ರೂ ಸಹಿತ ಸಮಯ ಬಂದಾಗ ನಮಗೆ ಮೋಸ ಹೋಗ್ತೀವಿ. ಆಪ್ ಸಬ್ಕ ಟೈಟಲ್ ಮಾಸ್ಟರ್, ಮಾಸ್ಟರ್ ಶಕ್ತಿವಾನ, ಮಾಸ್ಟರ್ ಸರ್ವ ಶಕ್ತಿವಾನ್. ಶಕ್ತಿವಾನ್ ನಹಿ, ಬೋಲೋ
सर्व शक्तिवान। तो सर्व शक्तियों का खजाना योग बल द्वारा जमा है। ಸರ್ವ ಶಕ್ತಿಗಳ ಖಜಾನೆ ಯೋಗ ಬಲದ ಮೂಲಕ ಜಮಾಗಿದೆಯಾ? ಭರ್ಪೂರ್ है, प्राप्ति स्वरूप है, कमी है? क्यों? अभी अपनी कमी को भर सकते हो, अभी ಚಾನ್ಸ್ है। ಒಂದು ವೇಳೆ ಸರ್ವಶಕ್ತಿಗಳ ಖಜಾನೆ ನಮ್ಮ ಹತ್ರ ಕಡಿಮೆ ಇದ್ರೆ ಈಗಲೂ ಚಾನ್ಸ್ ಇದೆ, ಬೇಕಾದ್ರೆ ತುಂಬ್ಕೋಬಹುದಂತಾರ ಬಾಬಾ। फिर संपन्न करने का समय समाप्त हो जाएगा तो कमी रह जाएगी। ಮತ್ತೆ ಸಂಪನ್ನ ಮಾಡಿಕೊಳ್ಳುವ ಸಮಯ ಸಮಾಪ್ತಿ ಆಗ್ತದೆ, ಮತ್ತೆ ಕಡಿಮೆ ಹಂಗೆ ಉಳ್ಕೊಂಡ್ಬಿಡ್ತದೆ। ಅದಕ್ಕೆ ಈಗಲೇ ಬಡ ಬಡ ಏನ್ ಮಾಡ್ಬೇಕು, ನಾವು ಚೆಕ್ ಮಾಡ್ಕೊಂಡು ತುಂಬ್ಕೊಂಡ್ಬಿಡ್ಬೇಕು। ಚೆಕ್ ಕರೋ, एक एक शक्ति को सामने लाओ, सारे दिन की दिनचर्या में ಚೆಕ್ ಕರೋ। ಒಂದೊಂದು ಶಕ್ತಿಯನ್ನು ನಮ್ಮ ಮುಂದೆ ತಂದ್ಕೊಂಡು ಇಡೀ ದಿನಚರ್ಯವನ್ನ ಚೆಕ್ ಮಾಡ್ಕೊಳ್ಳಿ। ಅಗರ್ ಪರ್ಸೆಂಟೇಜ್ भी कम है तो फुल पास नहीं कहेंगे। ಎಲ್ಲಾ ಶಕ್ತಿಗಳು ಫುಲ್ ಪರ್ಸೆಂಟ್ ಇರಬೇಕು। ಫುಲ್ ಪರ್ಸೆಂಟ್ ಇಲ್ಲ ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ ಏನಾಗ್ತದೆ, फुल पास नहीं कहेंगे। आप सबका लक्ष्य है, किसी भी बच्चे से पूछते हैं कि फुल पास होना है या हाफ पास, तो सभी क्या कहते हो? हम तो सूर्यवंशी बनेंगे, चंद्रवंशी नहीं बनेंगे। क्या कहते हो? ಏನ್ ಹೇಳ್ತೀರಿ? ನಾನು ಸೂರ್ಯವಂಶಿ ಆಗ್ತೀನಿ, ಚಂದ್ರವಂಶಿ ಅಲ್ಲ। ಫಾರಿನ್ वाले चंद्रवंशी बन जाए, बनेंगे नहीं बनेंगे ना। सभी सूर्यवंशी बनना है, बनना ही है। यह तो बाप दादा चिट चैट कर रहे हैं। जब सूर्यवंशी बनना ही है, दृढ़ निश्चय है, बाप से और स्वयं से प्रतिज्ञा कर ली है, तो अब से किसी भी शक्ति की परसेंटेज कम नहीं हो। ಬಾಬಾ ನೋಡಿ ಹೆಂಗೆ ಹೇಳ್ತಿದ್ದಾರಂತ, ನಾನು ಸೂರ್ಯವಂಶಿ ಆಗ್ಬೇಕಂತಿದೆ, ನಮಗೆ ಚಂದ್ರವಂಶಿ ಆಗ್ಲಿಕ್ಕೆ ನಾವು ರೆಡಿ ಇಲ್ಲ, ಸೂರ್ಯವಂಶಿಯೇ ಆಗ್ಬೇಕು। ದೃಢ ನಿಶ್ಚಯ ಇದೆ ಅಲ್ವಾ? ಬಾಬನ್ ಜೊತೆ ಪ್ರತಿಜ್ಞೆ ಮಾಡಿದಿರಲ್ವಾ? ಸ್ವಯಂ ಜೊತೆ ಪ್ರತಿಜ್ಞೆ ಮಾಡಿದಿರಲ್ವಾ? ಸರಿ, ಹಾಗಾದ್ರೆ ಯಾವ ಶಕ್ತಿಯ ಪರ್ಸೆಂಟೇಜು ಕಡಿಮೆ ಇರಬಾರ್ದು। ಓಕೆ, ಸೂರ್ಯವಂಶಿಯಲ್ಲೇ ಬರೋಣ। ಬಾಬಾ ಹೇಳ್ತಿದ್ದಾರೆ ಸೂರ್ಯವಂಶಿಯಲ್ಲೇ ನಾನು ಬರ್ತೀನಿ, ದೃಢ ನಿಶ್ಚಯ ಇದೆ, ಬಾಬನ್ ಜೊತೆ ಪ್ರತಿಜ್ಞೆ ಮಾಡಿದ್ದೀನಿ, ಸ್ವಯಂ ಜೊತೆ ಪ್ರತಿಜ್ಞೆ ಮಾಡಿದ್ದೀನಿ ಅಂದ ಮೇಲೆ ಯಾವ ಶಕ್ತಿಯೂ ಸಹ ಪರ್ಸೆಂಟೇಜ್ ಕಡಿಮೆ ಇರಕೂಡದು। ಅಗರ್ ಕಹೆಂಗೆ ಸರ್ಕಮ್ಸ್ಟೆನ್ಸ್ ಅನುಸಾರ, ಸಮಸ್ಯಾओं ಅನುಸಾರ ಪರ್ಸೆಂಟೇಜ್ ಕಮ್ ರಹ ಗಯಿ, ಇಲ್ಲ ಪರಿಸ್ಥಿತಿ ಹಂಗೆ ಬಂತು, ಸರ್ಕಮ್ಸ್ಟೆನ್ಸ್ ಹಿಂಗಿತ್ತು, ಸಮಸ್ಯೆ ಹಾಗೆ ಬಂತು, ಅದಕ್ಕೆ ಪರ್ಸೆಂಟೇಜ್ ಕಡಿಮೆ ಆಯಿತು। ಪರ್ಸೆಂಟೇಜ್ ಸರ್ವಶಕ್ತಿಗಳ ಪರ್ಸೆಂಟೇಜ್ ಒಂದು ವೇಳೆ ಕಡಿಮೆ ಆದರೆ 14 ಕಲಾ ಬಂಜಾಯಂಗೆ, 14 ಕಲೆಗಳಲ್ಲಿ ಬರ್ತೀರಿ। ಅವಾಗ ಎಲ್ಲೇ ಬಂದಂಗಾಯ್ತು, ಚಂದ್ರವಂಶದಲ್ಲಿ ಬಂದಂಗಾಯ್ತು। इसलिए आजकल बाप दादा चारों ओर के सभी बच्चों का पोता मिल रजिस्टर चेक कर रहा है। ಮಕ್ಕಳ ಒಳಗಿನ ದೃಢ ನಿಶ್ಚಯ ಏನು, ಬಾಬನ್ ಜೊತೆ ಪ್ರತಿಜ್ಞೆ ಮಾಡೋದೇನು, ಸ್ವಯಂ ಜೊತೆ ಪ್ರತಿಜ್ಞೆ ಏನು, ನಾನು ಸೂರ್ಯವಂಶದಲ್ಲೇ ಬರ್ತೀನಿ ಅಂದ ಮೇಲೆ ಯಾವ ಶಕ್ತಿಯ ಪರ್ಸೆಂಟೇಜು ನಮ್ಮ ಹತ್ರ ಕಡಿಮೆ ಇರಕೂಡದು। ಆದ್ರಿಂದ ಕಡಿಮೆ ಆಯ್ತಂತಂದ್ರೆ 16 ಕಲೆ ಬಿಟ್ಟು ಎಲ್ಲಿ ಬರಬೇಕಾಗ್ತದೆ? 14 ಕಲೆ। ಬಾಪ್ ದಾದಕ್ಕೆ ಪಾಸ್ ಬಿ हर एक का रजिस्टर है, ನಿಮ್ದೆಲ್ಲ ರಿಜಿಸ್ಟರ್ ನನ್ನ ಹತ್ರ ಇದೆ ಅಂತಾರೆ ಬಾಬಾ। समय अनुसार पहले ही बाप दादा बच्चों को सुना रहे हैं, समय की रफ्तार अनुसार अभी कब नहीं करो अब। ನಿಮ್ದೆಲ್ಲ ರಿಜಿಸ್ಟರ್ ಇದೆ ನಮ್ಮ ಹತ್ರ। ಬಾಬನಿಗೆ ಎಷ್ಟು ಪ್ರೀತಿ ನೋಡಿ, ಲಾಸ್ಟ್ ಮೂಮೆಂಟಿಗೆ ವಾರ್ನಿಂಗ್ ಕೊಡ್ತಾ ಇಲ್ಲ, ಈಗಲೇ ಇನ್ನೂ ಸಮಯ ಇದೆ, ಇನ್ನೂ ಶಕ್ತಿ ತುಂಬಿಕೊಳ್ಳಿಕ್ಕೆ ಟೈಮ್ ಇದೆ ನಮಗೆ, ಈಗಲೇ ನಮ್ಮ ರಿಜಿಸ್ಟರ್ನ ನೋಡಿ ನಮಗೆ ಸೂಚನೆ ಕೊಡ್ತಿದ್ದಾರೆ ಬಾಬಾ। ಈಗ ಅಬ್ಬಂತ ನೀವು ಸ್ವೀಕಾರ ಮಾಡ್ರಿ, ಕಬ್ಬು ಹೋ ಜಾಯೇಗಾ, ಕರ್ ಲೇಂಗೆ, ಹೋನಾ ತೋ ಹೈ ಹಿ, ಯಹ ನಹೀ ಸೋಚೋ, होना तो है नहीं, अभी अभी करना ही है। समय की रफ्तार तीव्र हो रही है, ಸಮಯ ಎಷ್ಟು ತೀವ್ರ ಗತಿಯಲ್ಲಿ ನಡೀತಾ ಇದೆ। ನಾವು ಸಂಪನ್ನಾಗಲಿಕ್ಕೆ, ಸರ್ವಶಕ್ತಿಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ನೀವ್ಯಾಕೆ ಲೇಟ್ ಮಾಡ್ತೀರಿ? ಅಭಿ ಕರ್ನಾ ಹೇ ಅಂತ ಬಾಬಾ
बाप समान बनने का, फुल पास होने का, 16 कला संपन्न बनने का। बाप दादा भी यही चाहते हैं, लक्ष्य और प्रैक्टिकल में लक्षण समान हो। ಈಗ ಲಕ್ಷ್ಯ ಏನು? ಸೂರ್ಯವಂಶದಲ್ಲಿ ಬರೋದು. ಸೂರ್ಯವಂಶದಲ್ಲಿ ಬರಬೇಕಾದ್ರೆ ಬಾಪ್ ಸಮಾನ ಆಗ್ಬೇಕು. ಸೂರ್ಯವಂಶದಲ್ಲಿ ಬರಬೇಕಾದ್ರೆ ಫುಲ್ ಪಾಸ್ ಆಗ್ಬೇಕಾ. ಸೂರ್ಯವಂಶದಲ್ಲಿ ಬರಬೇಕಾದ್ರೆ 16 ಕಲಾ ಸಂಪನ್ನರಾಗಿರ್ಬೇಕು. ಬಾಪ್ ದಾದನು ಇದೇ ಬಯಸ್ತಿದ್ದಾರೆ, ನನ್ನ ಎಲ್ಲಾ ಮಕ್ಕಳು ಏನಾಗ್ಬೇಕು? ಫುಲ್ ಪಾಸ್ ಆಗ್ಬೇಕು. ಹಾಗಾದ್ರೆ ಲಕ್ಷ್ಯ ಮತ್ತು ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣ ಪ್ರಾಕ್ಟಿಕಲ್ ನಮ್ಮ ಜೀವನದಲ್ಲಿ ಕಂಡು ಬರಬೇಕು. ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿ ಇರಬೇಕು. जब लक्ष्य और लक्षण दोनों समान होंगे तब बाप समान सहज बन जाएंगे. ಕ್ಲಿಯರ್ ಇದೆ ಅಲ್ವಾ? ಲಕ್ಷ್ಯ ಕ್ಲಿಯರ್ ಇದೆ. 16 ಕಲಾ ಸಂಪನ್ನ ಅಂದ್ರೆ ಯಾವ್ದಂತ ಗೊತ್ತು, ಬಾಪ್ ಸಮಾನ್ ಸ್ಥಿತಿ ಅಂದ್ರೆ ಹೇಗಂತ ಗೊತ್ತು, ಆಮೇಲೆ ಫುಲ್ ಪಾಸ್ ಅಂದ್ರೆ ಹೆಂಗೆ, ಎಲ್ಲ ಶಕ್ತಿಗಳು ಸಹಿತ ಫುಲ್ ಪರ್ಸೆಂಟೇಜಲ್ಲಿ ಇರಬೇಕು. ಹಾಗಿದ್ದರೆ ನಾವು ಸೂರ್ಯವಂಶದಲ್ಲಿ ಬರ್ತೀವಿ. ಲಕ್ಷಣ ಎಲ್ಲ ಗೊತ್ತಿದೆ ಅಂತಂದ ಮೇಲೆ, ಅದೇ ಲಕ್ಷ್ಯವನ್ನ ಇಟ್ಕೊಂಡಿದ್ದೀವಿ ಅಂತಂದ ಮೇಲೆ ಹೀಗೆ ಪ್ರಾಕ್ಟಿಕಲ್ ಲೈಫಲ್ಲಿ ಕಂಡು ಬರಬೇಕು. ಆಗ ತಂದೆಯ ಸಮಾನ ಸಹಜವಾಗಿ ಬಿಡ್ತೀವಿ. तो चेक करो, हो जाएगा, बन ही जाएंगे, ये अलबलपन है. ಇಲ್ಲ ಬಾಬಾ ಹಾಗೆ ಆಗ್ತದ ಬಾಬಾ, ಒಂದ್ ದಿವಸ ಹಂಗೆ ಸಂಪನ್ನ ಆಗೇ ಬಿಡ್ತೀನಿ, ಆ ರೀತಿ ಅಂದ್ರೆ ಅದು ಅಲ್ಬೆಲಪನ್. ಜೋ ಕರ್ನಾ ಹೈ, ಜೋ ಬನನಾ ಹೈ, ಜೋ ಲಕ್ಷ್ಯ ಹೈ, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಂತಿದ್ದೀರೋ, ಏನು ಆಗ್ಬೇಕಂತಿದ್ದೀರೋ, ಏನು ಲಕ್ಷ್ಯ ಇದೆಯೋ ವಹ ಅಭಿ ಸೇ ಹಿ ಕರ್ನಾ ಹೈ. ಈಗಿಂದಲೇ ಇರೋಣಲ್ವಾ, ಮತ್ತೆ ನಾಳೆ ಅಂತ ಯಾಕೆ, ಪ್ರಯತ್ನ ಪಡ್ತೀನಿ ಮುಂದಕ್ಕೆ ನೋಡೋಣ ಅಂತ ಯಾಕೆ. ಲಕ್ಷ್ಯ ಗೊತ್ತಿದೆ, ಎಲ್ಲ ಕ್ಲಿಯರ್ ಇದೆ. ಏನ್ ಮಾಡ್ಬೇಕಂತಲೂ ಗೊತ್ತು ನಮಗೆ, ಲಕ್ಷ್ಯನೇ ಇಟ್ಕೊಂಡಿದೀವಿ, ಹಂಗಾಗ್ಬೇಕಂತಲೂ ಇಚ್ಛೆ ಇದೆ. ಅಂದಮೇಲೆ ಯಾವಾಗಂತ ಯಾಕೆ, ಈಗಿಂದಲೇ ಇರೋಣಲ್ವಾ. ಕಬಿ ಶಬ್ದ ನಹಿ ಲಗಾವೋ, ಇವತ್ತಿನಿಂದ ಇಲ್ಲ ಮುಂದಕ್ಕೆ ನೋಡ್ತೀನಿ ಎಂದಾದ್ರೂ ಆಗ್ತೀನಿ ಬೇಡ. ಇವತ್ತಿನಿಂದಲೇ ಏನ್ ಮಾಡ್ಬೇಕು? ಯಾವ ಶಬ್ದ? ಅಭಿ. ಅಭಿ ಹೇಳಿ ಎಲ್ಲರೂ, ಅಭಿ. ಏನ್ ಲಕ್ಷ್ಯ ಇಟ್ಕೊಂಡಿದ್ದೀವೋ ಅದು ಲಕ್ಷಣ ಈಗಲೇ ನಮ್ಮಲ್ಲಿ ಕಂಡು ಬರಬೇಕು. ಅದಕ್ಕೋಸ್ಕರನೇ ಹೇಳಲಾಗ್ತದೆ, ನಮ್ಮ ಬುದ್ಧಿಯಲ್ಲಿಗೆ ತಿಳುವಳಿಕೆ ಇದೆ, ಲಕ್ಷ್ಯನೂ ಇದೆ, ಎಲ್ಲ ಕ್ಲಿಯರ್ ಇದೆ. ಆಮೇಲೆ ಅಷ್ಟು ನಮಗೆ ತಿಳುವಳಿಕೆ ಇದೆ ಅಂತಂದ ಮೇಲೆ ಅಷ್ಟೂ ತಿಳುವಳಿಕೆ ನಮ್ಮ ನಡವಳಿಕೆಯಲ್ಲಿ ಬರಬೇಕು. ಬರೀ ತಿಳುವಳಿಕೆ ಅಷ್ಟೇ ಸಾಲದು, ಅದು ನಡವಳಿಕೆಯಲ್ಲಿ ಬರಬೇಕು. ಲಕ್ಷ್ಯ ಇಟ್ಕೊಂಡ್ರೆ ಸಾಲದು, ಲಕ್ಷಣ ಕಂಡು ಬರಬೇಕು. ತೋ ಜ್ಞಾನಕ ಖಜಾನ, ಯೋಗಕ ಖಜಾನ ಗೊತ್ತಾಯ್ತಲ್ವಾ? ಜ್ಞಾನದ ಖಜಾನೆಯಿಂದ ಏನ್ ಪ್ರಾಪ್ತಿ? ಮುಕ್ತಿ, ಜೀವನ್ ಮುಕ್ತಿ. ಯೋಗದ ಖಜಾನೆಯಿಂದ ಏನ್ ಪ್ರಾಪ್ತಿ? ಸರ್ವಶಕ್ತಿಗಳು. ಈಗ ಬರ್ಕೊಳ್ಳಿ, ಧಾರಣಾओं का खजाना. तो ज्ञान का खजाना, योग का खजाना और भी धारणाओं का खजाना, जिससे गुणों का खजाना जमा होता है. ಹೇಳಿ, ಧಾರಣೆಯ ಖಜಾನೆಯಿಂದ ಏನ್ ಜಮಾ ಆಗ್ತದೆ? ಗುಣಗಳ ಖಜಾನೆ ಜಮಾ ಆಗ್ತದೆ. ಗುಣೋ ಮೇ ಬಿ ಜೈಸೆ ಸರ್ವಶಕ್ತಿಯ ಹೈ ಐಸೆ ಹಿ ಸರ್ವ ಗುಣ ಹೈ. ಸರ್ವಶಕ್ತಿಗಳು ಹೇಗೆ ಯೋಗದಿಂದ ಸರ್ವಶಕ್ತಿ ಅಂತೀವಿ, ಹಾಗೆಯೇ ಗುಣಗಳಲ್ಲಿಯೂ ಸಹಿತ ಸರ್ವ ಗುಣಗಳು. ಐಸೆ ಹಿ ಸರ್ವ ಗುಣ ಹೈ, ಸಿರ್ಫ್ ಗುಣ ನಹಿ, ಸರ್ವ ಗುಣ. ದೇವತೆಗಳ ಮಹಿಮೆ ಏನು? ಸರ್ವಗುಣ ಸಂಪನ್ನ, 16 ಕಲಾ ಸಂಪನ್ನ, ಅಲ್ಲಿ ಸರ್ವ ಬರಬೇಕ. ಸರ್ವಗುಣ ಸಂಪನ್ನ, ಸರ್ವಗುಣ. तो सर्वगुण है या सोचते हो एक गुण, एक दो गुण कम हुआ, ये क्या हुआ, चलेगा? ಒಂದೆರಡು ಗುಣ ಅಷ್ಟೇ ನನ್ನ ಹತ್ರ ಇಲ್ಲ, ಉಳಿದದೆಲ್ಲ ಗುಣ ಇದೆ ನನ್ನ ಹತ್ರ, ಚಲೇಗಾ? नहीं चलेगा. तो सर्व गुणों का खजाना जमा है. सर्व गुणಗಳ ಖಜಾನೆ ಜಮಾ ಇದೆಯಾ? कौन से गुण की कमी है उसको चेक करके भरपूर हो जाओ. ಈಗಿಂದಲೇ, ಈಗಲೇ. ಕಬ್? ಅಭಿ.
ಯಾವುದಾದ್ರೂ ಗುಣಗಳು ಕಡಿಮೆ ಇದ್ರೆ ಇವತ್ತೇ ಈಗಿಂದಲೇ ಅದನ್ನ ತುಂಬಿಕೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಈಗ ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್ ಚೌತಿ ಬಾತ್ ಹೈ, 4ನೇದು ಯಾವುದು? ಸೇವಾ. सेवा द्वारा सभी को अनुभव है, जब भी मनसा सेवा या वाणी द्वारा कर्म द्वारा भी सेवा करते हो तो उसकी प्राप्ति आत्मिक खुशी मिलती है. ಸೇವಾ ಅಂತಂದ್ರೆ ಮನಸ ಸೇವಾ ಇರ್ಬೋದು, ವಾಣಿಯ ಮೂಲಕ ಸೇವೆ ಇರ್ಬೋದು, ಕರ್ಮದ ಮೂಲಕ ಇರ್ಬೋದು, ಯಾವುದಾದ್ರೂ ಸೇವೆ ಇರಲಿ, ಅದರದ್ದು ಪ್ರಾಪ್ತಿ ಏನಂತಂದ್ರೆ ಆತ್ಮಿಕ ಖುಷಿ ನಮ್ಗೆ ಸಿಗ್ತದೆ. ಆತ್ಮಿಕ ಖುಷಿ. ಧಾರಣೆಯಿಂದ ಏನ್ ಸಿಗ್ತದೆ? ಸರ್ವಗುಣ. ಯೋಗದಿಂದ ಏನ್ ಸಿಗ್ತದೆ? ಸರ್ವಶಕ್ತಿ. ಜ್ಞಾನದಿಂದ ಏನ್ ಸಿಗ್ತದೆ? ಮುಕ್ತಿ, ಜೀವನ್ ಮುಕ್ತಿ. तो चेक करो, सेवा द्वारा खुशी की अनुभूति कहाँ तक की है? ಇಷ್ಟು ಸೇವೆ ಮಾಡ್ತಿದ್ದೀವಲ್ಲ, ಖುಷಿಯ ಅನುಭೂತಿ ಎಷ್ಟು ಮಟ್ಟಿಗಿದೆ? अगर सेवा की और खुशी नहीं हुई तो वह सेवा यथार्थ सेवा नहीं है. ಒಂದು ವೇಳೆ ನಾವು ಸೇವೆ ಮಾಡಿದ್ದೀವಿ ಆದ್ರೆ ಖುಷಿಯೇ ಇಲ್ಲ ಅಂದ್ರೆ ಅದು ಯಥಾರ್ಥವಾದ ಸೇವೆ ಅಲ್ಲ. ಸೇವಾ ಮೇ ಕೋಯಿ ನಾ ಕೋಯಿ ಕಮಿ ಹೈ, ಇಸ್ಲಿಯೇ ಖುಷಿ ನಹಿ ಮಿಲ್ತಿ. ಸೇವೆಯಲ್ಲಿ ಏನೋ ಕೊರತೆ ಇದೆ, ಅದಕ್ಕೆ ಖುಷಿ ಸಿಗ್ತಾ ಇಲ್ಲ. ಬಾಬಾ ಹಿಂದೆ ಹೇಳಿದ ಮುರಳಿ ನೆನಪಾಯ್ತಾ? ಸೇವೆ ಮಾಡಿರ್ತೀವಿ, ಮತ್ತೆ ನಾನು ಮಾಡಿದೆ ಅಂತ ಬಂತಂದ್ರೆ ನೀವು ಸೇವೆ ಮಾಡಿದ್ರು ಸಹಿತ ಪುಣ್ಯ ಏನಾಗುದಿಲ್ಲ, ಜಮಾ ಆಗುದಿಲ್ಲ ಅಂತ ಹಿಂದೆ ಬಾಬಾ ಅಂದಾರೆ. ಇನ್ ನಾನು ಮಾಡಿದೆ ಅಂತಂದಾಗ ನಮಗೆ ಅಲ್ಲಿ ಸರಿಯಾಗಿ ಗೌರವ ಸಿಕ್ಕಿಲ್ಲ ಅಂದ್ರೆ, ನಾನು ಮಾಡಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ, ಯಾರು ನನ್ನನ್ನ ಗೌರವದಿಂದ ಕಂಡೇ ಇಲ್ಲ ಅಂದ ಖುಷಿ ಏನಾಗ್ತದೆ? ಹೋಗೇ ಬಿಡ್ತದೆ. ಅಥವಾ ಸೇವೆ ಮಾಡೋದು ಕರ್ಮಣ ಸೇವಾ, ಮತ್ತೆ ಗುಸು ಗುಸು ಪಿಸು ಪಿಸು, ಹಂಗಾಯ್ತು ಹಿಂಗಾಯ್ತು, ನಾನು ಇಷ್ಟು ಸೇವೆ ಮಾಡಿದ್ರು ನನಗೆ ಕಷಾಯ ಕೊಟ್ಟಿಲ್ಲ, ನನಗೆ ಊಟ ಕೊಟ್ಟಿಲ್ಲ, ಇಷ್ಟು ಸೇವೆ ಮಾಡೀನಿ ಬೆಳಿಗ್ಗಿಂದ ನನಗೆ ಟೋಲಿನೂ ಕೊಟ್ಟಿಲ್ಲ ಅಕ್ಕೋರು, ಅಸಮಾಧಾನಗೊಂಡ್ರೆ ಅದು ಸೇವೆನಾ? ನಿಜವಾಗಿ ಹೃದಯ ತುಂಬಿ ನಾವು ಸೇವೆ ಮಾಡ್ತೀವಿ ಅಂದ್ರೆ ಏನ್ ಸಿಗ್ತದೆ ಒಳಗಡೆ? ನಮಗೆ ಖುಷಿ ಸಿಗ್ಬೇಕು, ಆತ್ಮಿಕ ಖುಷಿ. ಸೇವಾ का अर्थ है आत्मा अपने को खुशनुमा खिला हुआ रूहानी गुलाब खुशी के झूले में झूलने वाला अनुभव करेगी. ಹೃದಯ ತುಂಬಿ ನಾವು ಸೇವೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಇಷ್ಟು ಖುಷಿಯಲ್ಲಿ ಇರ್ತೀವಿ, ಅರಳಿದ ಗುಲಾಬಿ ಹೂವಿನಂತೆ ಇರ್ತೀವಿ. ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಂತಹ ಅನುಭವ ಆಗ್ತದೆ. ಚೆಕ್ ಕರೋ, ಸಾರಾ ದಿನ ಸೇವಾ ಕಿ, ಇಡೀ ದಿನ ನಾನು ಇವತ್ತು ಸೇವಾ ಮಾಡೀನಿ, ಲೇಕಿನ್ ಸಾರೇ ದಿನ ಕಿ ಸೇವಾ ಕಿ ತುಲನಾ ಮೇ ಇತನಿ ಖುಷಿ ಹುಯಿ ಯಾ ಸೋಚ್ ವಿಚಾರಿ ಚಲ್ತೆ ರಹೆ. ಇಡೀ ದಿನ ಸೇವೆ ಮಾಡಿವಿ, ಬದೇ ಸೋಚ್ ವಿಚಾರ ಮಾಡೋದು, ಡಿಸ್ಕಸ್ ಮಾಡೋದು, ಯಾಕೆ ಹಂಗಾಯ್ತು, ಯಾಕೆ ಹಿಂಗಾಯ್ತು, ಇದೇ ನಡೀತಾ ಇದ್ರೆ ಯಹ ನಹಿ ಏ ನಹಿ ಏ, ಇದು ಸರಿ ಇಲ್ಲ, ಅದು ಸರಿಯಾಗಿಲ್ಲ, ಅದು ಸೇವೆ, ಇದೇ ನಡೀತಾ ಇದ್ರೆ ಏನಾಯ್ತು? ಖುಷಿ ಸಿಗ್ತದ? और आपके खुशी का प्रभाव एक तो सेवा स्थान पर, दूसरा सेवा साथियों पर, तीसरा जिन आत्माओं की सेवा की उन आत्माओं पर पड़े, वायुमंडल भी खुश हो जाए. ನಿಜವಾಗಿ ನಾವು ಹೃದಯ ತುಂಬಿ, ಅದು ಮನಸಾ ಸೇವಾ ಇರ್ಬೋದು, ವಾಚಾ ಸೇವಾ ಇರ್ಬೋದು, ಕರ್ಮಣ ಸೇವಾ ಇರ್ಬೋದು, ಯಾವುದೇ ಸೇವಾ ಇರ್ಬೋದು, ನಾವು ಸೇವೆ ಮಾಡಿ ರಿಯಲಿ ನನಗೆ ಖುಷಿಯಾಗಿದೆ, ಖುಷಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದೀನಿ, ಖುಷಿಯಿಂದ ನನ್ನ ಮುಖ ಗುಲಾಬಿಯಂತೆ ಪೂರ್ಣ ಅರಳಿದೆ. ಆವಾಗ ಆ ಖುಷಿಯ ಪ್ರಭಾವ ಸೇವಾ ಸ್ಥಾನದ ಮೇಲೆ ಬೀಳ್ತದೆ. ಖುಷಿಯ ಪ್ರಭಾವ ಎರಡನೇದಾಗಿ ಸೇವಾ ಸಾಥಿಯರ ಮೇಲೆ ಬೀಳ್ತದೆ. ಖುಷಿಯ ಪ್ರಭಾವ ಮೂರನೇದಾಗಿ ಯಾರ ಸೇವೆ ಮಾಡ್ತೀವೋ ಆ ಆತ್ಮಗಳ ಮೇಲೂ ಪ್ರಭಾವ ಬೀರ್ತದೆ. ನಾಲ್ಕನೇದಾಗಿ ವಾಯುಮಂಡಲದ ಮೇಲೆ ಪ್ರಭಾವ ಬೀರ್ತದೆ. ನಾವು ಎಷ್ಟು ಖುಷಿಯಲ್ಲಿ ಇರ್ತೀವಲ್ವಾ ಸೇವೆ ಮಾಡಿ, ಆ ಸೇವೆಯ ಪ್ರಭಾವ ಸೇವಾ ಸ್ಥಾನದ ಮೇಲೆ, ಸೇವಾ ಸಾಥಿಯರ ಮೇಲೆ, ಯಾವ ಆತ್ಮಗಳ ಸೇವೆ ಮಾಡ್ತೀವೋ ಆ ಆತ್ಮಗಳ ಮೇಲೆ, ಮತ್ತೆ ವಾಯುಮಂಡಲನು ಪೂರ್ಣ ಖುಷಿ. ಯಹ ಹೈ ಸೇವಾ ಕಾ ಖಜಾನಾ ಖುಷಿ. ಆದ್ರಿಂದ ಸೇವೆಯ ಖಜಾನೆ ಯಾವ್ದಾಯ್ತು?
खुशी। और बात 4 ಸಬ್ಜೆಕ್ಟ್ ತೋ ಆ ಹಿ ಗಯಿ, 4 ಸಬ್ಜೆಕ್ಟ್ ಅಂತೂ ಬಂದಿದೆ. ಆದ್ರೆ ಇನ್ನೊಂದು ಮಾತು ನಮ್ಗೆ ಗೊತ್ತಿದೆ, ಜ್ಞಾನ, ಯೋಗ, ಧಾರಣೆ, ಸೇವೆ. ನಾವೆಲ್ಲ ಗಾಡ್ಲಿ ಸ್ಟೂಡೆಂಟ್ಸ್ ಈಶ್ವರನ ವಿಶ್ವವಿದ್ಯಾಲಯದಲ್ಲಿ. ನಮಗಿದು 4 ಸಬ್ಜೆಕ್ಟ್ ಇದೆ. ಈ 4 ಸಬ್ಜೆಕ್ಟಿನಿಂದ ಏನು ಪ್ರಾಪ್ತಿ, ಏನು ತೃಪ್ತಿ, ನಮಗೆ ಇದರದ್ದು ಫಲ ಏನು ತಿಳಿಸಿದ್ರು ಬಾಬಾ. ಇಷ್ಟಾದ ಮೇಲೆ ಇನ್ನೊಂದು ಮಾತು ಹೇಳ್ಬೇಕನ್ನಿಸ್ತದೆ ಅಂತ ಬಾಬಾ ತಿಳಿಸ್ತಾರೆ. ಇನ್ನೊಂದು ಮಾತು ಯಾವುದಂದ್ರೆ, ಸಂಬಂಧ ಸಂಪರ್ಕ ವೋ ಬಿ ಬಹುತ್ ಜರೂರಿ ಹೈ. ಸಂಬಂಧ ಸಂಪರ್ಕನೂ ಸಹಿತ ಬಹಳ ಅವಶ್ಯಕತೆ ಇದೆ. ಕ್ಯೂ ಕೈ ಬಚ್ಚೆ ಸಮಸ್ತೆ ಬಾಪ್ ದಾದಾ ಸೇ ತೋ ಸಂಬಂಧ ಹೈ ಹಿ. ಬಾಪ್ ದಾದಾರವರ ಜೊತೆಗೆ ಸಂಬಂಧ ಅಂತೂ ಇದ್ದೇ ಇದೆ. ಪರಿವಾರ ಮೇ ಹುವಾ ನಹಿ ಹುವಾ ಕ್ಯಾ ಬಾತ್ ಹೈ. ಪರಿವಾರದ ಜೊತೆಗೆ ಸಂಬಂಧ ಇಟ್ಕೋಬಹುದು, ಇಟ್ಕೊಳ್ಳದಿರ್ಬೋದು, ಏನ್ ದೊಡ್ಡ ಮಾತದು. ಸಂಬಂಧ ಸಂಪರ್ಕ ಯಾಕೆ ಬೇಕು? ನಾನು ಖುಷಿಯಲ್ಲಿದ್ರೆ ಆಯ್ತು, ಬಾಬನ್ ಜೊತೆಗಿದ್ರೆ ಆಯ್ತು, ನಂದು ಮನ್ಸ ವಾಚ ಕರ್ಮಣ ಎಲ್ಲ ಸರಿ ಇದ್ರೆ ಮುಗೀತಪ್ಪ. ಇನ್ನು ಈ ಜನರನ್ನ ಕಟ್ಕೊಂಡು ಏನ್ ಮಾಡ್ಲಿ? ಅವ್ರನ್ನೆಲ್ಲ ಸಂತೋಷ ಪಡಿಸ್ಲಿಕ್ಕೆ ಆಗ್ತದ? ಪರಿವಾರದ ಬಗ್ಗೆ ಹಾಕ್ಬೇಕಾಗಿದೆ. ಕ್ಯಾ ಹರ್ಜಾ ಹೈ, ಬೀಜ ಸೇತೋ ಹೈ ಹಿ. ಆ ಸುಪ್ರೀಂ ಪವರ್ ಶಿವ ಬಾಬಾ ಅವನು ಬೀಜ, ಅವನ ಜೊತೆಗಂತೂ ಕರೆಕ್ಟ್ ಇದ್ದೇ ಇದ್ದೀನಲ್ಲ, ಮತ್ತೆ ಇನ್ನೇನ್ ಬೇಕು? ಆಪಕೋ ವಿಶ್ವಕ ರಾಜ್ಯ ಕರ್ನಾ ಹೆನಾ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ತಾವು ವಿಶ್ವದಲ್ಲಿ ರಾಜ್ಯಭಾರ ಮಾಡ್ಬೇಕಲ್ವಾ. ತೋ ರಾಜ್ಯ ಮೇ ಸಂಬಂಧ ಮೇ ಆನಾ ಹಿ ಹೋಗಾ. ರಾಜ್ಯಭಾರ ಮಾಡುವಾಗ ಎಲ್ಲರ ಸಂಬಂಧದಲ್ಲಿ ನಾವು ಬರಲೇಬೇಕಾಗ್ತದೆ. ಆದ್ರಿಂದ ಸಂಬಂಧ ಸಂಪರ್ಕ ಮೇ ಆನಾ ಹಿ ಹೈ. ಈಗ ಸೈಡ್ ಹೆಡ್ಡಿಂಗ್ ಯಾವುದು? ಜ್ಞಾನ, ಯೋಗ, ಧಾರಣೆ, ಸೇವೆ ಆದ ಮೇಲೆ ಸಂಬಂಧ ಸಂಪರ್ಕದಲ್ಲಿ ಬರಲೇಬೇಕಾಗ್ತದೆ. ಸಂಬಂಧ ಸಂಪರ್ಕದಲ್ಲಿ ಏನು ಪ್ರಾಪ್ತಿ, ನಮ್ಗೆ ಫಲ ಏನು? ಸಂಬಂಧ ಸಂಪರ್ಕ ಮೇ ಯಥಾರ್ಥ ಖಜಾನಾ ಮಿಲ್ತಾ ಹೈ ದುವಾಯೆ. ಸಂಬಂಧ ಸಂಪರ್ಕದಲ್ಲಿ ಯಥಾರ್ಥವಾದ ಖಜಾನೆ ನಮಗೆ ಪ್ರಾಪ್ತಿಯಾಗುವುದು आशीर्वाद खजाने। बिना संबंध संपर्क के आपके पास दुआओं का खजाना जमा नहीं होगा। ನಾವು ಅನೇಕರ ಸಂಬಂಧ ಸಂಪರ್ಕದಲ್ಲಿ ಬಂದಿಲ್ಲ ಅಂದ್ರೆ ಆಶೀರ್ವಾದದ ಖಾತೆ ನಮ್ಮಲ್ಲಿ ಜಮಾ ಆಗುವುದಿಲ್ಲ। माँ बाप की दुआएं तो है ही, लेकिन संबंध संपर्क में भी दुआएं लेनी है। ಶಿವ ಬಾಬಾ ನಮ್ಗೆ ತಂದೆ ತಾಯಿ, ಅವರಿಂದ ನಾವು ಆಶೀರ್ವಾದ ಪಡ್ಕೊಂಡೇ ಪಡ್ಕೋತೀವಿ, ಆದರೆ ಸಂಬಂಧ ಸಂಪರ್ಕದಿಂದಲೂ ಆಶೀರ್ವಾದ ಪಡ್ಕೋಬೇಕು। ಯಾಕೆ? आपको विश्व का राज्य करना है ना। अगर दुआएं नहीं मिलती, फीलिंग नहीं आती, ನನಗೆ ಅಲ್ಲಿಂದಲೂ ಆಶೀರ್ವಾದನೇ ಬರ್ತಾ ಇಲ್ಲ, ಯಾವ ಕಡೆಯಿಂದಲೂ ಆಶೀರ್ವಾದ ಬರುವ ಫೀಲಿಂಗೇ ಆಗ್ತಾ ಇಲ್ಲ, तो समझो ಸಂಬಂಧ ಸಂಪರ್ಕ में कोई कमी है। ನಮ್ದು ಎಲ್ಲ ಜನರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬರ್ತೀವಲ್ಲ, ಏನೋ ಕಡಿಮೆ ಇದೆ। ಯಥಾರ್ಥ ರೀತಿ ಅಗರ್ ಸಂಬಂಧ ಸಂಪರ್ಕ है, ಎಲ್ಲ ಸಂಬಂಧ ಸಂಪರ್ಕ ಯಥಾರ್ಥ ರೀತಿಯಲ್ಲಿ ಇದ್ದದ್ದು ಹೋದಾದರೆ दुआओं की अनुभूति होनी चाहिए। और दुआओं की अनुभूति क्या होगी? ಎಲ್ಲ ಕಡೆಯಿಂದಲೂ ಆಶೀರ್ವಾದದ ಅನುಭೂತಿ ಆಗ್ತಾ ಇರಬೇಕು। अनुभवी तो है ना। अगर सेवा से दुआएं मिलती है तो दुआएं मिलने का अनुभव यही होगा जो स्वयं भी संबंध में आते कार्य करते डबल लाइट होगा। ಎಲ್ಲ ಕಡೆಯಿಂದಲೂ ಆಶೀರ್ವಾದ ನಮಗೆ ಬರ್ತಾ ಇರಬೇಕು। ಸೇವೆಯಿಂದ ಆಶೀರ್ವಾದ ಬರ್ತದೆ ನಮಗೆ। ಸ್ವಯಂ ಸಂಬಂಧದಲ್ಲಿ ಅನೇಕರ ಜೊತೆಗೆ ಬಂದಾಗ, ಕೆಲಸ ಮಾಡುವಾಗ ಡಬಲ್ ಲೈಟ್ ಫೀಲ್ ಆಗ್ತದೆ। ನನಗೆ ಆಶೀರ್ವಾದ ಬರ್ತಾ ಇದೆ, ಹಾಗಾದ್ರೆ ನಾನು ಹೆಂಗಿರ್ತೀನಿ? ಡಬಲ್ ಲೈಟ್ ಫೀಲ್ ಹೋಗಾ, ಬೋಜ್ ನಹಿ ಮೆಹಸೂಸ್ ಕರೇಗಾ। ನನಗೆ ಯಾವುದು ಭಾರ ಭಾರ ಅಂತ ಹೇಳ್ಕೊಂಡು ಫೀಲ್ ಆಗೋದಿಲ್ಲ, ಡಬಲ್ ಲೈಟ್ ಅಂತ ಹೇಳ್ಕೊಂಡು ಫೀಲ್ ಆಗ್ತದೆ। ಎರಡನೇ ಮಾತು, जिसकी सेवा की संबंध संपर्क में आए वह भी डबल लाइट फील करेगा। ಯಾರ ಸೇವೆ ಮಾಡ್ತೀವೋ, ಯಾರ್ಯಾರು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೋ ಅವರಿಗೂ ಸಹಿತ ಡಬಲ್ ಲೈಟ್ ಫೀಲ್ ಆಗ್ತದೆ। ನನಗೂ ಎಲ್ಲ ಕಡೆ ಆಶೀರ್ವಾದ ಬರ್ತಾ ಇದೆ, ಎಷ್ಟು ಡಬಲ್ ಲೈಟ್ ಅನ್ನಿಸ್ತದೆ। ಹಗೂರತಿ ಅನುಭವ ಆಗಬೇಕು, ಬೋಜ್ ಮೆಹಸೂಸ್ ಆಗಬಾರ್ದು। ಯಾರ ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀವಲ್ವ, ಸಂಬಂಧ ಸಂಪರ್ಕದಲ್ಲಿ ಬರ್ತೀವಲ್ಲ, ಅವರಿಗೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಂದ ಕೂಡಲೇ ಅವರಿಗೂ ಡಬಲ್ ಲೈಟ್ ಫೀಲ್ ಕರೇಗ।
अनुभव करेगा कि ये संबंध में सदा हल्का है, इजी है, भारी नहीं रहेगा. ಅಯ್ಯೋ ಇವರ ಸಂಬಂಧದಲ್ಲಿ ಬಂದ್ರೆ ಎಷ್ಟು ಹಗುರ, ಎಷ್ಟು ಈಸಿ ಅನ್ನಿಸ್ತದೆ, ಯಾವುದು ಭಾರ ಅನ್ಸಂಗಿಲ್ಲ. संबंध में आओ नहीं आओ, लेकिन दुआएं मिलने के कारण दोनों तरफ नियम प्रमाण. ऐसा इजी भी नहीं, ऐसा इजी भी नहीं. दुआएं मिलने के कारण दोनों तरफ नियम प्रमाण, ऐसा इजी भी नहीं. जैसे कहावत है ना, ज्यादा मीठे पर चींटियां बहुत आती है, तो इतना इजी भी नहीं, लेकिन ಡಬಲ್ ಲೈಟ್ रहेगा. ಬಹಳ ಈಸಿ ಅಂದ್ರೆ ಜಾಸ್ತಿ ಸಿಹಿ ಇದ್ರೆ ಎಲ್ಲ ಇರುವೆಗಳು ಏನಾಗ್ತವೆ, ಮುತ್ತಿಗೆ ಹಾಕ್ತವೆ. ಅಷ್ಟು ಈಸಿನೂ ಅಲ್ಲ, ಡಬಲ್ ಲೈಟ್ ಇರಬೇಕು. तो बाप दादा कहते अपने खजाने को चेक करो. समय दे रहे हैं बाबा, समय दे रहे हैं. क्यों समय दे रहे हैं? अपने खजाने को चेक करो. समय दे रहे हैं माना क्या? ಇನ್ನೂ ಕಡಿಮೆ ಇದ್ರೆ ಏನ್ ಮಾಡ್ಕೋಬಹುದು, ಬೇಗ ತುಂಬ್ಕೋಬಹುದು. ಚೆಕ್ ಮಾಡ್ಕೊಳ್ಳಿ ಬೇಗ. ಅಭಿ ಸಮಾಪ್ತಿ ಕಾ ಬೋರ್ಡ್ ನಹಿ ಲಗಾ ಹೈ, ಸಮಾಪ್ತಿಯ ಬೋರ್ಡ್ ಇನ್ನೂ ಹಾಕಿಲ್ಲ, ಇಸ್ಲಿಯೇ ಚೆಕ್ ಕರೋ ಅವರು ಬಡ್ತೆ ಚಲೋ. ಬೇಗ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಚೆನ್ನಾಗಿ ಮುಂದುವರಿಯಿರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಬಾಪ್ ದಾದಾ ಕಾ ಬಚ್ಚೋನ್ ಸೆ ಪ್ಯಾರ್ ಹೈ. ಎಷ್ಟು ಪ್ರೀತಿ ನೋಡಿ. ಲಾಸ್ಟ್ ಮೊಮೆಂಟಿಗೆ ಟೂ ಲೇಟ್ ಅಂತ ಬೋರ್ಡ್ ಹಾಕಿದ ಮೇಲೆ ನಮ್ಗೆ ರಿಯಲೈಸ್ ಆದ್ರೆ ಎಷ್ಟು ತಪ್ಪು. ಅಯ್ಯೋ ನಾನು ಮೊದಲೇ ಮಾಡಬೇಕಿತ್ತು, ಮೊದಲೇ ಹಿಂಗಿರ್ಬೇಕಿತ್ತು, ನಾನು ಮೊದಲೇ ಬಟ್ಟೆಗೆ ಹೋಗ್ಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು. ಏನು ಪ್ರಯೋಜನ ಇದೆ? ಬಾಬಾ ಈಗಲೂ ನಮ್ಗೆ ಎಚ್ಚರಿಕೆ ಕೊಡ್ತಿದ್ದಾರೆ, ಇನ್ನೂ ಟೈಮ್ ಇದೆ, ಏನು ಮಾಡ್ಕೋಬಹುದು, ನಾವು ತುಂಬ್ಕೊಳ್ಳಿಕ್ಕೆ ಇನ್ನೂ ಟೈಮ್ ಕೊಡ್ತಿದ್ದಾರೆ ಬಾಬಾ. ಜ್ಞಾನನೂ ತುಂಬ್ಕೋಬಹುದು, ಯೋಗನೂ ಬೇಕಾದಷ್ಟು ಮಾಡಿ ಶಕ್ತಿ ತುಂಬ್ಕೋಬಹುದು, ಧಾರಣೆ ಎಲ್ಲ ಗುಣಗಳು ಚೆಕ್ ಮಾಡಿ ಯಾವ್ದು ಗುಣ ಕಡಿಮೆ ಇದೆನೋ ಸರಿಪಡಿಸ್ಕೊಂಡ್ಬಿಡ್ಬೋದು. ಆಮೇಲೆ ಸೇವೆ ಮಾಡಿ ಎಷ್ಟು ಖುಷಿಯಲ್ಲಿರ್ಬೇಕು. ನಾವು ಇರುವಂತ ಸಮಯವನ್ನು ಎಷ್ಟು ಚೆನ್ನಾಗಿ ಕಳಿಬೇಕು. ಸಂಬಂಧ ಸಂಪರ್ಕದಲ್ಲಿ ಎಷ್ಟು ಆಶೀರ್ವಾದ, ಎಷ್ಟು ಡಬಲ್ ಲೈಟ್. ಈಗಲೂ ಚಾನ್ಸ್ ಇದೆ. ಯಾಕೆಂದ್ರೆ ಬಾಬರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ. ತೋ ಬಾಪ್ ದಾದಾ ಸಮಸ್ತೆ ಕೋಯಿ ಬಿ ಬಚ್ಚ ಪೀಚೆ ನಹಿ ರಹ ಜಾಯ್. ಯಾಕೆ ಪ್ರೀತಿ? ಯಾವ ಮಕ್ಕಳು ಸಹಿತ ಹಿಂದೆ ಉಳಿಬಾರ್ದು. ಹರೇಕ ಬಚ್ಚ ಆಗೆ ಸೆ ಆಗೆ ಜಾಯ್. चलते चलते देहाभिमान आ जाता है, स्वमान और ದೇಹಾಭಿಮಾನ್. ಬಾಬಾ ಅಂತಾರೆ ಮಕ್ಕಳು ಯಾರು ಹಿಂದುಳಿಬಾರ್ದು. ನಡೀತಾ ಕೆಲವೊಮ್ಮೆ ದೇಹಾಭಿಮಾನ ಬರ್ತದೆ. ದೇಹದ ಅಭಿಮಾನ ಒಂದು ಕಡೆ, ಮತ್ತೊಂದು ಕಡೆ ಯಾವುದು? ಸ್ವಮಾನ. ದೇಹಾಭಿಮಾನ का कारण है स्वमान में कमी हो जाती है. ಸ್ವಮಾನದಲ್ಲಿ ನಾವು ಕಡಿಮೆ ಇದ್ರೆ देहाभिमान ಬಂದ್ಬಿಡ್ತದೆ. तो देहाभिमान को मिटाने का बहुत सहज साधन है. देहाभिमान आने का एक ही अक्षर, एक ही शब्द, वह जानते भी हो. देहाभिमान ಬರ್ಲಿಕ್ಕೆ ಒಂದೇ ಒಂದು ಕಾರಣ, ಒಂದೇ ಒಂದು ಶಬ್ದ. ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ, ಗೊತ್ತಿದೆ ನಿಮ್ಗೆ, ಹೇಳಿ ನೋಡ. ದೇಹಾಭಿಮಾನ ಬರ್ಲಿಕ್ಕೆ ಒಂದೇ ಕಾರಣ, ಒಂದೇ ಶಬ್ದ. देहाभिमान का एक शब्द कौन सा है? मैं. अच्छा, तो कितना बारी मई मई कहते हो? ಒಂದು ದಿನದಲ್ಲಿ ಎಷ್ಟು ಬಾರಿ ಮೈ 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 ಅಂತ ಹೇಳ್ತೀರಿ? ಸಾರೆ ದಿನ में कितनी बार मई बोलते हो? कभी नोट किया है? ನೋಟ್ ಮಾಡ್ಕೊಂಡಿದ್ದೀರಾ? ನಾನು ಅಂತ ಹೇಳಿ ಎಷ್ಟು ಬಾರಿ ಬಳಸ್ತೀರಿ? ಅಚ್ಚಾ, ಏಕ ದಿನ ನೋಟ್ ಕರ್ನಾ. ಒಂದು ದಿನ ನೋಟ್ ಮಾಡ್ಕೊಳ್ಳಿ ಅಲ್ಲ. ನಾನು ಹೋಗ್ತೀನಿ, ನಾನು ಬರಿತೀನಿ. ನಾನು ಅಂತ ಶಬ್ದವನ್ನ ಎಷ್ಟು ಬಾರಿ ಒಂದು ದಿನದಲ್ಲಿ ಬಳಸ್ತೀವಿ? ಒಂದು ದಿನದ್ದು ತಾವು ನೋಟ್ ಮಾಡ್ಕೊಳ್ಳಿ ಅಲ್ಲ. ಬಾರ್ ಬಾರ್ ಮೈ ಶಬ್ದ ತೋ ಆತಾ ಹಿ ಹೈ. ಬಾರಿ ಬಾರಿ ನಮ್ಮ ಬಾಯಲ್ಲಿ ಮೈ ಅನ್ನುವಂತ ಶಬ್ದ ಬರ್ತಾ ಇರ್ತದೆ ಅಂತಾರ ಬಾಬಾ. ಲೇಕಿನ್ ಮೈ ಕೌನ್ पहला पाठ है मई कौन. जब देहाभिमान में मई कहते हो, लेकिन वास्तव में मई कौन. ದೇಹಾಭಿಮಾನದಲ್ಲಿ ನಾನು ಅಂತ ಹೇಳ್ತೀವಿ, ಆದರೆ ವಾಸ್ತವವಾಗಿ ನಾನು ಯಾರು? ಆತ್ಮ ಯಾ ದೇಹ? ಮೈ ಕೌನ್? ಆತ್ಮ ಯಾ ದೇಹ? आत्मा ने देह धारण की या देह ने आत्मा धारण की? ಆತ್ಮ ದೇಹವನ್ನು ಧಾರಣೆ ಮಾಡಿದೆಯೋ
ಅಥವಾ ದೇಹ ಆತ್ಮವನ್ನು ಧಾರಣೆ ಮಾಡಿದೆಯೋ? ಕ್ಯಾ ಹುವಾ? ಆತ್ಮಾನೇ ದೇಹ ಧಾರಣ ಕಿ. ಟೀಕ್ ಹೇನಾ? ಆತ್ಮವೇ ದೇಹವನ್ನು ಧಾರಣೆ ಮಾಡಿದೆ, ಸರಿ ಅಲ್ವಾ? तो आत्मा ने देह धारण की, तो मैं कौन? ಆತ್ಮನೇ ದೇಹವನ್ನ ಧಾರಣೆ ಮಾಡಿದೆ ಅಂದ ಮೇಲೆ ನಾನು ಯಾರು? ಆತ್ಮನ ಅರ್ಥ ಆಯ್ತಲ್ವಾ? ನಾನು ಯಾರು? आत्मा। तो सहज साधन है जब भी मೈ ಶಬ್ದ ಬೋಲೋ. ಈಗ ಬಾಬಾ ಮೈ ಶಬ್ದ ಬಳಸಬಾರ್ದಂತೆ ನನ್ನಂಗಿಲ್ಲ. ಯಾವಾಗ ಯಾವಾಗ ಮೈ ಶಬ್ದವನ್ನ ನಾವು ಮಾತಾಡ್ತೀವೋ ಯಹ ಯಾದ್ ಕರೋ ಮೈ ಕೌನ್ಸಿ ಆತ್ಮ ಹೂ. ಒಂದು ದಿನದಲ್ಲಿ ಎಷ್ಟು ಬಾರಿ ಮೈ ಅಂತ ಶಬ್ದವನ್ನ ನಾವು ಬಳಸ್ತೀವಿ ನೋಟ್ ಮಾಡ್ಕೊಳ್ಳಿ ಅಂದ್ರು. ಆಮೇಲೆ ನಾನು ಯಾರು? ನಾನು ಅನ್ನುವಂಥ ಶಬ್ದವನ್ನ ಬಳಸುವಾಗ ಯಾವ ಸ್ಮೃತಿ ಇರ್ಬೇಕು ನಮ್ಗೆ? ಮೈ ಕೌನ್ಸಿ ಆತ್ಮ ಹೋ, ನಾನು ಯಾವ ಆತ್ಮ? ಆತ್ಮ ನಿರಾಕಾರ ಹೈ, ದೇಹ ಸಾಕಾರ ಹೈ. ಆತ್ಮ ನಿರಾಕಾರ, ದೇಹ ಸಾಕಾರ. ನಾನು ನಿರಾಕಾರ ಆತ್ಮ. ನಿರಾಕಾರ ಆತ್ಮನೇ ಸಾಕಾರ ದೇಹ ಧಾರಣ ಕಿ. ನಾನು ನಿರಾಕಾರ ಆತ್ಮ ಸಾಕಾರ ಈ ದೇಹವನ್ನ ಧರಿಸಿದ್ದೇನೆ. तो जितना बारी भी ಮೈ ಶಬ್ದ ಬೋಲ್ತೆ ಹೋ, ಎಷ್ಟು ಬಾರಿ ಮೈ ಶಬ್ದವನ್ನ ಬಳಸ್ತೀವೋ ಉतना समय यह याद करो कि मैं निराकार आत्मा साकार में प्रवेश किया है. ಇದು ಮೊದಲನೇದಾಗಿ ನೆನಪಿರಬೇಕು. ನಾನು ಆತ್ಮ ನಿರಾಕಾರಿ. ನಿರಾಕಾರಿ ಆತ್ಮ ಈ ಸಾಕಾರಿ ಶರೀರವನ್ನ ಪ್ರವೇಶ ಮಾಡಿದ್ದೀನಿ. ನಾನು ನಿರಾಕಾರಿ ಆತ್ಮ ಈಗ ನಿಮ್ಮನ್ನ ಈ ಕಣ್ಣಿನಿಂದ ನೋಡ್ತಾ ಇದ್ದೀನಿ. ನಾನು ನಿರಾಕಾರಿ ಆತ್ಮ ಈ ಸಾಕಾರ ಶರೀರವನ್ನ ಧಾರಣೆ ಮಾಡಿ ಪ್ರವೇಶ ಮಾಡಿ ನಾನು ಮಾತಾಡ್ತಿದ್ದೀನಿ. जब निराकार स्थिति याद होगी तो निरहंकारी स्वतः हो जाएंगे. ನಿರಾಕಾರಿ ಶಬ್ದ ನೆನ್ಪಿಟ್ಕೊಂಡ್ರೆ ನಿರಹಂಕಾರಿ ಸ್ವತಃ ಆಗ್ತೀವಿ. ದೇಹ ಬಾನ್ ಖತಮ್ ಹೋ ಜಾಯೇಗಾ. ದೇಹದ ಭಾವನೆ ಖತಮ್ ಆಗ್ತದೆ. ವಹಿ ಪಹಲಾ ಪಾಠ ಮೈ ಕೌನ್. ನಾನು ನಿರಾಕಾರಿ ಆತ್ಮ ಈ ಸಾಕಾರ ಶರೀರವನ್ನ ಪ್ರವೇಶ ಮಾಡಿದ್ದೇನೆ. ಮಾತಾಡುವಾಗ, ನೋಡುವಾಗ, ನಡೆಯುವಾಗ ನಾನು ನಿರಾಕಾರಿ ಆತ್ಮ ಈ ಸಾಕಾರಿ ಶರೀರವನ್ನ ಪ್ರವೇಶಿಸಿದ್ದೇನೆ. ये स्मृति में रख करके मैं कौन सी आत्मा हूँ? आत्मा याद आने से निराकारी स्थिति पक्की हो जाएगी. ಆತ್ಮ ನೆನ್ಪಿಟ್ಕೊಂಡ್ರೆ ನಿರಾಕಾರಿ ಸ್ಥಿತಿ ಪಕ್ವಾಗ್ತದೆ. ನಿರಾಕಾರಿ ಸ್ಥಿತಿ ಪಕ್ಕಾದ ಕೂಡಲೇ ನಿರಹಂಕಾರಿ स्वतः हो जाएंगे. जहाँ निराकारी स्थिति होगी वहाँ निरहंकारी निर्विकारी हो जाएंगे. ನಾನು ನಿರಾಕಾರಿ ಆತ್ಮ ಸಾಕಾರ ಶರೀರ ಪ್ರವೇಶ ಮಾಡಿದ್ದೀನಿ. ಆವಾಗ ನಿರಹಂಕಾರಿನೂ ಆಗ್ತೀವಿ, ನಿರ್ವಿಕಾರಿನೂ ಸ್ವತಃ ಆಗ್ತೀವಿ. तो कल से नोट करना. ओके, ನಾಳೆಯಿಂದ ನೋಟ್ ಮಾಡ್ಕೋತೀರಿ. ಏನ್ ನೋಟ್ ಮಾಡ್ಕೊಳ್ಳೋದು? जब मैं शब्द कहते हो तो क्या याद आता है? ನಾನು ಅನ್ನುವಂಥ ಶಬ್ದವನ್ನ ಬಳಸುವಾಗ ನನಗೆ ಏನ್ ನೆನಪು ಬರ್ತದೆ? ನೆನಪು ಬರುವಷ್ಟು ನೀವು ನಿಧಾನವಾಗಿ ಮಾತಾಡ್ಬೇಕಲ್ಲ, ಇಮರ್ಜ್ ಮಾಡ್ಕೊಂಡು ಮಾತಾಡ್ಬೇಕಲ್ಲ. ಗೊತ್ತಿಲ್ಲದೆ ಎಷ್ಟು ಬಾರಿ ಬಾಯಲ್ಲಿ ನಾನು ನಾನು ಅಂತ ಬರ್ತದೇನು? ಎಷ್ಟು ಇಮರ್ಜ್ ಆಗಿರ್ಬೇಕಿದು. ನಾನು ನಿರಾಕಾರಿ ಆತ್ಮ ಸಾಕಾರ ಶರೀರವನ್ನ ಪ್ರವೇಶ ಮಾಡಿ ನಾನು ಮಾತಾಡ್ತಿದ್ದೀನಿ, ನಾನು ನೋಡ್ತಾ ಇದ್ದೀನಿ. ಅವಾಗ ನಿರಹಂಕಾರಿ ಸ್ಥಿತಿ, ನಿರ್ವಿकारी स्वतः ಆಗ್ತೀವಿ. तो और जितना बारी मैं शब्द यूज करो उतना बारी निराकारी, निरहंकारी, निर्विकारी स्वतः हो जाएंगे. ಎಷ್ಟು ಬಾರಿ ನಾನು ಮೈ ಅಂತ ಶಬ್ದವನ್ನ ಬಳಸ್ತೀನೋ ನೋಡಿ, ಇಲ್ಲೇ ಬಂತು. ನಾನು ಮೈ ಅಂತ ಶಬ್ದವನ್ನ ಬಳಸ್ತೀನೋ, ಈ ನಾನು ಅನ್ನಬೇಕಾದ್ರೂ ಏನ್ ನೆನಪಿರ್ಬೇಕು? ನಿರಾಕಾರಿ ಆತ್ಮ ನಾನು ಸಾಕಾರ ಶರೀರದಲ್ಲಿ ಈಗ ಮಾತಾಡ್ತಿದ್ದೀನಿ. ನಾನು ನಿರಾಕಾರಿ ಆತ್ಮ. ನಾನು ಎಷ್ಟು ಬಾರಿ ಶಬ್ದ ಬಳಸ್ತೀನೋ ಅಷ್ಟು ನಾವು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ವತಃ ಹೋ ಜಾಯೇಂಗೆ.
अच्छा, आज यूथ ग्रुप आया है, यूथ बहुत है। बाप दादा ಯೂತ್ ಗ್ರೂಪ್ಗೂ ವರದಾನ್ ದೇತೆ ಹಿ. ಬಾಬರವರ ಸಮ್ಮುಖದಲ್ಲಿ ಯುವಕರ ಗ್ರೂಪ್ ಬಂದಿದೆ. ಬಾಬಾ ಎಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಸದಾ ಆಬಾದ್ ರಹನಾ. ಏನರ್ಥ? ಸದಾ ಸಂಪನ್ನ ಇರಿ, ಭರ್ಪೂರ್ ಇರಿ, ಆಬಾದ್ ಇರಿ. ಬರ್ಬಾದಲ್ಲ, ಆಬಾದ್. ಬರ್ಬಾದಿನ ವಿರೋಧ ಶಬ್ದನೇ ಆಬಾದ್. ಸದಾ ಆಬಾದ್ ರಹನಾ. ಏಕ್ ಬಿ ಖಜಾನಾ ಬರ್ಬಾದ್ ನಹಿ ಕರ್ನಾ. ಯಾವುದೇ ಖಜಾನೆಯನ್ನ ವ್ಯರ್ಥ ಮಾಡಬಾರ್ದು. ಆಬಾದ್ ರಹನಾ, ಆಬಾದ್ ಕರ್ನಾ. ಸಂಪನ್ನ ಇರಬೇಕು, ಸಂಪನ್ನ ಮಾಡಬೇಕು, ವೇಸ್ಟ್ ಮಾಡಬಾರ್ದು, ಕರೆಕ್ಟ್ ಮಾಡಬೇಕು. ಲೌಕಿಕ ಗುರು ಲೋಗ ಆಶೀರ್ವಾದ ದೇತೆ ಹಿ, ಆಯುಷ್ಯವಾನ್ ಭವ. और बाप दादा कहते शरीर के आयु तो जितनी है उतनी रहेगी. ಯಾವ್ದಾದ್ರು ಗುರುಗಳ ಹತ್ರ ಹೋದ ಕೂಡ್ಲೆ ಏನ್ ಮಾಡ್ತಾರೆ ಅವರು? ಆಯುಷ್ಯವಾನ್ ಭವ ಅಂತ ವರದಾನ ಕೊಡ್ತಾರೆ, ವರ ಕೊಡ್ತಾರೆ. ಬಾಬಾ ಹೇಳ್ತಾರೆ ಆಯುಷ್ಯ ಎಷ್ಟಿದೆನೋ ಅಷ್ಟೇ. ಏನು ವರ ಕೊಟ್ಟ ಕೂಡಲೇ ಆಯುಷ್ಯ ಜಾಸ್ತಿ ಆಗುದಿಲ್ಲ. ಹುಟ್ಟುವಾಗನೇ ನಮ್ಮ ಸಾಯುವ ದಿನಾಂಕ ಅದು ಫಿಕ್ಸ್ ಆಗಿ ಹುಟ್ಟಿರ್ತೀವಿ. ಅದೇನು ಆಯುಷ್ಯವಾನ್ ಭವ ಅಂದ ಕೂಡಲೇ ಆಯುಷ್ಯ ಜಾಸ್ತಿ ಆಗುದಿಲ್ಲ. इसलिए शरीर के आयु के हिसाब से ಆಯುಷ್ಯವಾನ್ ಭವ का वरदान नहीं देते. ದೇಹದ ಆಯುಷ್ಯದ ಲೆಕ್ಕದಲ್ಲಿ ಆಯುಷ್ಯವಾನ್ ಭವ ಅಂತ ನಾನು ವರದಾನ ಕೊಡಂಗಿಲ್ಲ. ಆದರೆ ಇಸ್ ಬ್ರಾಹ್ಮಣ್ ಜೀವನ್ ಮೇ ಸದಾ ಆಯುಷ್ಯವಾನ್ ಭವ. ಬಾಬಾ ಏನ್ ವರದಾನ ಕೊಡ್ತಾರೆ? ಈ ಬ್ರಾಹ್ಮಣ ಜೀವನದಲ್ಲಿ ನೀವು ಸದಾ ಆಯುಷ್ಯವಾನ್ ಭವ. ಬ್ರಾಹ್ಮಣ ಜೀವನದಲ್ಲಿ ಆಯುಷ್ಯವಾನ್ ಭವ. ಕ್ಯೋ? ಬ್ರಾಹ್ಮಣ ಸೋ ದೇವತಾ ಬನೆಂಗೆ. ಯಾಕೆ? ಬ್ರಾಹ್ಮಣರೇ ಮುಂದಕ್ಕೆ ನಾವು ದೇವತೆಗಳಾಗ್ತೀವಿ. ತೋ ಆಯುಷ್ಯವಾನ್ ತೋ ಹೋಂಗೆ ನಾ. यूथ की एक विशेषता होती है. आप यूथ अपनी विशेषता को जानते हो. क्या विशेषता होती है जानते हो? ನೀವೆಲ್ಲ ಯೂತ್ ಇದ್ದೀರಿ, ನಿಮ್ಮ ಹತ್ರ ಒಂದು ವಿಶೇಷತೆ ಇದೆ. ಯಾವ ವಿಶೇಷತೆ ಅಂತ ತಿಳ್ಕೊಂಡಿದ್ದೀರಾ? ಕ್ಯಾ ವಿಶೇಷತೆ ಹೈ ಆಪ್ ಮೇ? ಅಷ್ಟೊತ್ತಿಗೆ ಒಬ್ಬ ಯೂತ್ ಹೇಳ್ತಾನೆ, ಜೋ ಚಾಹೆ ವೋ ಕರ್ ಸಕ್ತೆ ಹಿ ಅಂತ. ನಾವು ಏನ್ ಬೇಕಾದ್ರೂ ನಾವು ಮಾಡಬಲ್ಲೆವು. ಅಚ್ಚಾ, ಕರ್ ಸಕ್ತೆ ಹೋ? ಮಾಡ್ತೀರಾ? ಹೌದಾ, ಮಾಡ್ತೀರಾ? अच्छी बात है. दुनिया के हिसाब से कहते हैं यूथ जिद्दी बहुत होते हैं. जो सोचेंगे वो करेंगे, दिखाएंगे. ಯೂತ್ಗೆ ಯಾವಾಗಲೂ ಜಿದ್ದು ಜಾಸ್ತಿ. ಏನು ಯೋಚಿಸ್ತಾರೋ ಅದನ್ನೇ ಮಾಡಿ ತೋರಿಸೋರು, ಏನು ಯೋಚಿಸ್ತಾರೋ ಅದನ್ನೇ ಮಾಡಿ ತೋರಿಸ್ತಾರೆ ಅಂತ. ಲೌಕಿಕ ಜನ ಏನ್ ಮಾಡ್ತಾರೆ? ಯುವಕರಿಗೆ ಅವ್ರಿಗೆ ಜಿದ್ದು ಜಾಸ್ತಿ, ಮನಸ್ಸಿ ಬಂದದನ್ನೇ ಮಾಡೋದು, ಮಾಡ್ಬೇಕನ್ಸಿದ್ದನ್ನೇ ಮಾಡೋದು ಅವರು. वह लोग उल्टा कहते, लेकिन यहाँ ब्राह्मण यूथ जिद नहीं है. अपनी प्रतिज्ञा पर पक्के रहने वाले ही. ಇಲ್ಲಿ ಬ್ರಾಹ್ಮಣರಲ್ಲಿ ಏನು ಯೂತ್ ಇದ್ದಾರೋ ಇಲ್ಲಿ ನಾವು ಪ್ರತಿಜ್ಞೆ ಮಾಡ್ತೀವಿ. ಪ್ರತಿಜ್ಞೆ ಮಾಡಿದ್ರಲ್ಲಿ ಪಕ್ಕ ಇರ್ಬೇಕ. ಬಾಬನ ಮುಂದೆ ನಾವು ಏನ್ ದೃಢ ಪ್ರತಿಜ್ಞೆ ಮಾಡ್ತೀವೋ ಅದರಲ್ಲಿ ಪಕ್ಕ ಇರ್ಬೇಕ. ಹೊರಗಿನ ಜನ ಜಿದ್ದು ಅಂತ ಯಾಕಂತಾರೆ? ಅವ್ರು ತಮ್ಮ ಮನಸ್ಸಿಗೆ ಬಂದದ್ದನ್ನೇ ಮಾಡ್ತಾರೆ, ಅದಕ್ಕೆ ಜಿದ್ದು ಅಂತಾರೆ. ಇಲ್ಲಿ ಬಾಬನ್ ಮುಂದೆ ಏನ್ ಪ್ರತಿಜ್ಞೆ ಮಾಡಿದೀವೋ ಅದನ್ನೇ ನಾವು ಮಾಡುವಂತವರು. ಹಟ್ನೆ ವಾಲೆ ನಹಿ ಹೇ ಐಸೆ ಹೋ ಯೂತ್. ಅದರಿಂದ ದೂರ ಸರಿಯೋರಲ್ಲ, ಆ ರೀತಿ ಇರುವಂತವರು. ಹಾತ್ ಉಟಾನ तो बहुत सहज है. बाप दादा खुश है. हाथ उठाना ये भी हिम्मत है ना. ಕೈ ಎತ್ತಿರಿ. ಬಾಬನ ಮುಂದೆ ನಾನು ಏನು ಪ್ರತಿಜ್ಞೆ ಮಾಡಿದ್ದೀನೋ ಅದರಲ್ಲೇ ನಾನು ಪಕ್ಕ ಇರೋನು, ಆ ಪ್ರಕಾರನೇ ನಾನು ನಡೆಯೋನು. ಕೈ ಎತ್ತಿ. ಒಳ್ಳೇದು, ಹಿಮ್ಮತ್ ಹೈ. ನಿಮ್ಮ ಹತ್ರ ಬಹಳ ಸಾಹಸ ಇದೆ. ಲೇಕಿನ್ ರೋಜ್ ಅಮೃತ ವೇಳೆ ಬಾಪ್ ಸೆ ಕಿ ಹುಯಿ ಪ್ರತಿಜ್ಞಾ. ಅಮೃತ ವೇಳೆ ಬಾಬನ ಮುಂದೆ ಏನು ಪ್ರತಿಜ್ಞೆ ಮಾಡಿರ್ತೀರಲ್ಲ, ಆ ಪ್ರತಿಜ್ಞೆಯನ್ನ ಬಾಬಾ ಹಮ್ ಇಸ್ ಬ್ರಾಹ್ಮಣ जीवन की प्राप्ति से सेवा से कभी भी संकल्प में भी हटेंगे नहीं. ಏನ್ ಪ್ರತಿಜ್ಞೆ? ಅಮೃತ ವೇಳೆ ಮಾಡಿದಿರಲ್ವಾ? बाबा हम इस ब्राह्मण जीवन की प्राप्ति से, ब्राह्मण जीवन की सेवा से
ಕಭಿ ಬಿ ಸಂಕಲ್ಪ ಮೇ ಬಿ ಹಟೆಂಗೆ ನಹಿ. ಬಾಬಾ, ನಾವು ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಯಿಂದ, ಬ್ರಾಹ್ಮಣ ಜೀವನದ ಸೇವೆಯಿಂದ ನಾವು ಎಂದಿಗೂ ಸಂಕಲ್ಪದಲ್ಲಿಯೂ ನಾನು ಏನಾಗುವುದಿಲ್ಲ, ನಾನು ದೂರ ಸರಿಯಂಗಿಲ್ಲ. ಬ್ರಾಹ್ಮಣ ಜೀವನದ ಪ್ರಾಪ್ತಿಯಲ್ಲೇ ಇರ್ತೀನಿ, ಬ್ರಾಹ್ಮಣ ಜೀವನದ ಸೇವೆಯಲ್ಲೇ ಇರ್ತೀನಿ. ಇಸ್ ಹಿಮ್ಮತ್ಕೋ ಪ್ರತಿಜ್ಞಾಕೋ ರೋಜ್ ದೊಹರಾವು. ಈ ಪ್ರತಿಜ್ಞೆಯನ್ನ, ಈ ಸಾಹಸವನ್ನ ದಿನಾ ನೀವು ಏನ್ ಮಾಡ್ಕೋಬೇಕು, ಅದನ್ನ ಮೆಲುಕು ಹಾಕ್ತಾ ಇರಬೇಕು. ಬಾರ್ ಬಾರ್ ಚೆಕ್ ಕರೋ. ಹಿಮ್ಮತ್ ಜೋ ರಖಿ ಸಂಕಲ್ಪ ಕಿಯಾ ಓ ಪ್ರಾಕ್ಟಿಕಲ್ ಮೇ ಹೋ ರಹಾ ಹೈ. ನಾನೇನು ಸಂಕಲ್ಪ ಮಾಡಿದ್ದೀನಿ, ಏನು ಪ್ರತಿಜ್ಞೆ ಮಾಡಿದ್ದೀನಿ, ಏನು ಸಂಕಲ್ಪ ಮಾಡಿದ್ದೀನಿ, ಏನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಪ್ರಾಕ್ಟಿಕಲ್ ಅಲ್ಲಿ ತರ್ತಾ ಇದ್ದೀನಾ? ಏನ್ ಸಂಕಲ್ಪ ಮಾಡೀವಿ, ಏನ್ ಪ್ರತಿಜ್ಞೆ ಮಾಡಿದೀವಿ ಹೇಳಿ, ಇನ್ನೊಮ್ಮೆ ನೆನ್ಪು ಮಾಡಿ. ಬಾಬನ ಮುಂದೆ ಏನ್ ಪ್ರತಿಜ್ಞೆ ಮಾಡಿದಿರಿ? ಬಾಬಾ, ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಯಿಂದ ನಾನು ದೂರ ಸರಿಯಂಗಿಲ್ಲ. ಬಾಬಾ, ಈ ಬ್ರಾಹ್ಮಣ ಜೀವನದ ಸೇವೆಯಿಂದ ನಾನು ಎಂದಿಗೂ ಸಂಕಲ್ಪದಲ್ಲಿಯೂ ನಾನು ದೂರ ಸರಿಯಂಗಿಲ್ಲ. ಸರಿ, ನಾವೇನ್ ಸಂಕಲ್ಪ ಮಾಡಿರ್ತೀವಲ್ಲ, ಆ ಪ್ರತಿಜ್ಞೆಯನ್ನ ಬಾರಿ ಬಾರಿ ಏನ್ ಮಾಡ್ಬೇಕು, ಮೆಲುಕು ಹಾಕ್ಬೇಕು, ಚೆಕ್ ಮಾಡ್ಬೇಕು. ಸಾಹಸವನ್ನ ಇಟ್ಕೊಳ್ಳಿ, ಸಂಕಲ್ಪ ಮಾಡ್ರಿ, ಪ್ರಾಕ್ಟಿಕಲ್ ತರ್ತಾ ಇದ್ದೀನ ಚೆಕ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ತೋ ಕೇತಿ ಹೈ बस 2-4 लाख बन जाए तो भी ठीक है. बाप दादा कहते ये ब्राह्मण यूथ 1 लाख के समान है. ಅಂದ್ರೆ ಸರ್ಕಾರದವರು ಹೇಳ್ತಾರೆ 2 ಲಕ್ಷ 4 ಲಕ್ಷ ಆದರೂ ಸಹಿತ ಸಾಕು ಅಂತ ಹೇಳ್ಕೊಂಡು, ಆದ್ರೆ ಬಾಪ್ ದಾದ ಹೇಳ್ತಾರೆ ಬ್ರಾಹ್ಮಣ ಯೂತ್ ಏನಿದ್ದಾರೆ ಒಬ್ರೊಬ್ರು ಸಹಿತ 1 ಲಕ್ಷಕ್ಕೆ ಸಮಾನರು. ಇತನೆ ಮಜಬೂತ್ ಹೈ, ಅಷ್ಟು ಮಜಬೂತ್ ಇದ್ದೀರಲ್ವಾ? ಒಂದೊಂದು ಬ್ರಾಹ್ಮಣರು 1 ಲಕ್ಷ ಯೂತಿಗೆ ಸಮಾನರು. ಐಸೇನೆ ಈ घर जाकर फिर लिख दो बाबा माया आ गई, ಸಂಸ್ಕಾರ ಆ ಗಯಾ, ಸಮಸ್ಯೆ ಆ ಗई ಅಂತ ಮನೆಗೆ ಹೋಗಿ ಮತ್ತೆ ಲೆಟರ್ ಹಾಕೋದಲ್ಲ. ಬಾಬಾ ಏನ್ ಮಾಡ್ಲಿ, ನಾನು ಮಾಯೆ ಬಂದ್ಬಿಡ್ತು, ಸಂಸ್ಕಾರ ಬಂತು, ಬಾಬಾ ಸಮಸ್ಯೆ ಬಂತು. ಸಮಸ್ಯಾವೋಂಕೆ ಸಮಾಧಾನ ಸ್ವರೂಪ ಬನೋ. ಬಾಬಾ ಹೇಳ್ತಾರೆ ಯೂತಿಗೆ ಸಮಸ್ಯೆ ಬರ್ಬೋದು ಅಲ್ವಾ, ಸಂಸ್ಕಾರ ಬರ್ಬೋದು ಅಥವಾ ಮಾಯೆ ಬರ್ಬೋದು. ಬಾಬಾ ಮೊದ್ಲೇ ಮಕ್ಕಳಿಗೆ ಹೇಳ್ತಿದ್ದಾರೆ ಸಮಸ್ಯೆಗಳಿಗೆ ಸಮಾಧಾನ ಸ್ವರೂಪದಲ್ಲಿರಿ. ಸಮಸ್ಯೆ ಆಯೇ ತೋ ಆಯೇಗಿ, अपने से पूछे मैं कौन समाधान स्वरूप हूँ या समस्या से हार खाने वाली हूँ. ಸಮಸ್ಯೆ ಬಂದೇ ಬರ್ತದೆ, ತಮ್ಮಂತವೇ ಕೇಳ್ಕೊಳ್ಳಿ, ನಾನು ಸಮಾಧಾನ ಸ್ವರೂಪದಲ್ಲಿದ್ದೀನೋ ಅಥವಾ ಸಮಸ್ಯೆಗಳ ಜೊತೆಗೆ ನಾನು ಪೆಟ್ಟು ತಿನ್ನೋನಾಗಿದ್ದೀನೋ. ಆಪ್ ಸಬಕ ಟೈಟಲ್ ಕ್ಯಾ ಹೈ, ವಿಜಯಿ ರತನ್ ಯಾ ಹಾರ್ ಖಾನೆ ವಾಲೆ ರತನ್. ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ, ನಾನು ವಿಜಯಿ ರತ್ನನೋ, ನಾನು ಸೋಲನ್ನ ಕಾಣುವ ರತ್ನನೋ? ವಿಜಯಿ ರತನ ಹೇನಾ? ಮೊದಲನೇದಾಗಿ ಬಾಬಾ ಅಂದ್ರು ಸಮಸ್ಯಾವೋಂಕೆ ಸಮಾಧಾನ ಸ್ವರೂಪದಲ್ಲಿರುವವರು. ಈಗ ಬಾಬಾ ಹೇಳ್ತಾರೆ ಯೂತ್ ಅಂದ್ರೆ ವಿಜಯಿ ರತ್ನಗಳು. ಬ್ರಾಹ್ಮಣ ಜನ್ಮ ಹೋತೆ ಹಿ बाप दादा ने हर ब्राह्मण के मस्तक में विजय का तिलक अमर लगा दिया. ಬಾಬನ ಮಕ್ಕಳಾದ ಕೂಡಲೇ ಹಣೆಯ ನಡುವೆ ಬಾಬಾ ವಿಜಯದ ತಿಲಕವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಣೆಯ ನಡುವೆ ತಿಲಕದ ರೂಪದಲ್ಲಿ ಇಟ್ಟಿದ್ದಾರೆ. ಈಗ ತೋ ಅಮರ ಭವಕ್ಕೆ ವರದಾನಿ ಹೋ, ಆದ್ರಿಂದ ನಾವೆಲ್ಲರೂ ಅಮರ ಭವದ ವರದಾನಿಗಳು. ಅಭಿ ಯಹ ಅಪನೆ ಸೆ ವಾಯ್ದಾ ಕರೋ, ಐಸೆ ತೋ ವಾಯ್ದಾ ಕಹಲಾಯಂಗೆ ತೋ ಸಬ್ ಕರ್ ಲೆಂಗೆ. ಈಗ ತಮ್ಮಲ್ಲಿ ತಾವೇ ಬಾಬನ ಮುಂದೆ ವಾಯ್ದೆ ಮಾಡ್ಬೇಕು. ಹೆಂಗೇನೆ ವಾಯ್ದೆ ಮಾಡಿ ಅಂತಂದ್ರೆ ಎಲ್ಲರೂ ಮಾಡ್ಬಿಡ್ತೀರಿ, ಆದರೆ ಅಪನೆ ಮನ್ ಮೇ ಅಪನೆ ಸೆ ವಾಯ್ದಾ ಕರೋ. ತಮ್ಮ ಮನಸ್ಸಿನಿಂದ ಮಾಡ್ರಿ, ತಮ್ಮಲ್ಲಿ ತಾವೇ ವಾಯ್ದಾ ಮಾಡ್ರಿ. ಕಭಿ ಬಿ ಸಂಸ್ಕಾರಕ್ಕೆ ವಶ ನಹಿ ಹೋಂಗೆ. ಎಲ್ಲರೂ ಬಾಬನಿಗೆ ಮಾತು ಕೊಡ್ಬೇಕ, ಬಾಬಾ ನಾನು ಎಂದಿಗೂ ಸಹಿತ ಸಂಸ್ಕಾರಕ್ಕೆ ವಶ ಆಗುವುದಿಲ್ಲ. ನೋಡಿ ಬಾಬಾ ಮೊದಲೇನಂದ್ರು, ಸಮಸ್ಯೆಗಳಿಗೆ ಸಮಾಧಾನ ಸ್ವರೂಪದಲ್ಲಿರುವುದು. ಎರಡನೇದು ಬಾಬಾ ಹೇಳಿದ್ರು, ನಿಮ್ಮ ಹಣೆಯ ಮೇಲೆ ನಾನೀಗ ವಿಜಯದ ತಿಲಕ ಇಟ್ಟಿದ್ದೀನಿ, ಎಲ್ಲರೂ ಸಹಿತ ವಿಜಯ ರತ್ನರು ಅಂತ ಹೇಳಿ ಬಾಬಾ ವರದಾನ ಕೊಟ್ಟಿದ್ದಾರೆ. ಈಗ ಬಾಬನ ಮುಂದೆ ನೀವೆಲ್ಲರೂ ವಾಯ್ದೆ ಮಾಡ್ಬೇಕು. ಏನಂತ? ಬಾಬಾ ನಾನು ಎಂದಿಗೂ ಸಂಸ್ಕಾರಕ್ಕೆ ವಶ ಆಗುವುದಿಲ್ಲ. ಜೋ ಬಾಪಕ್ಕೆ ಸಂಸ್ಕಾರ ಓ ಮುಜೆ ಬ್ರಾಹ್ಮಣ ಆತ್ಮಕ್ಕೆ ಸಂಸ್ಕಾರ. ಬಾಬನ ಸಂಸ್ಕಾರ ಏನಿದೆನೋ
ನಾನು ಬ್ರಾಹ್ಮಣ ಆತ್ಮನ ಸಂಸ್ಕಾರನು अथवे जो द्वापर कली के संस्कार है वो मेरे संस्कार नहीं. ದ್ವಾಪರ ಕಲಿಯುಗದ ಸಂಸ್ಕಾರ ಇದು ನನ್ನ ಸಂಸ್ಕಾರ ಅಲ್ಲ. ಬಾಬನ ಸಂಸ್ಕಾರ ಏನಿದೆ ಅದೇ ನನ್ನ ಸಂಸ್ಕಾರ. ಬಾಪಕ್ಕೆ ಸಂಸ್ಕಾರ क्योंकि द्वापर ಮತ್ತೆ ಕಲಿಯುಗದ ಸಂಸ್ಕಾರ ಬಾಪಕ್ಕೆ ಸಂಸ್ಕಾರ नहीं है. ಬಾಬಾ ಅಂತಾರೆ यह तमोगुणी संस्कार है, ಅದು ತಮೋಗುಣಿ ಸಂಸ್ಕಾರ. ಆದ್ರಿಂದ ನಾವು ಬ್ರಾಹ್ಮಣರ ಸಂಸ್ಕಾರ ಹೆಂಗಿರ್ಬೇಕು? बाप के संस्कार वो मुझे ब्राह्मण आत्मा के संस्कार. तो आप कौन हो? आप ब्राह्मण हो ना, इसलिए संस्कार बाप का संस्कार मेरा संस्कार. बाप दादा को भी यूथ ग्रुप पर नाज है. देखो दादियों को भी यूथ पर नाज है. दादी को प्यार है ना, यूथ है. यूथ ಯುವಕರು ಬಂದ್ರೆ ಸಾಕು, ದಾದಿಗೂ ಸಹಿತ ಬಹಳ ಪ್ರೀತಿ, ಬಾಬನಿಗೂ ಸಹಿತ ಬಹಳ ಪ್ರೀತಿ. ಎಷ್ಟ್ರಾ ಪ್ಯಾರ ಹೇ ಅಷ್ಟಿಷ್ಟಲ್ಲ. ಯಾಕೆಂದ್ರೆ ಕುಮಾರಿಕಾ ದಾದಿ ಅಂತಂದ್ರೆ ಕುಮಾರೋಂಕ ದಾದಿ ಅಂತಿದ್ರು. ಕುಮಾರರಂದ್ರೆ ಸಾಕು, ಯೂತ್ ಅಂದ್ರೆ ಸಾಕು, ದಾದಿಗೆ ಬಹಳ. ಅದಕ್ಕೆ ದಾದಿಗೆ ಬಾಬಾ ಹೇಳ್ತಿದ್ದಾರೆ ಎಷ್ಟ್ರಾ ಪ್ರೀತಿ ಇದೆ ದಾದಿಗೆ. ಕುಮಾರ್ ಹೇ ಸುಕುಮಾರ್. ಕುಮಾರರಂತಂದ್ರೆ ಯಾರು? ಸುಕುಮಾರ್. ಕುಮಾರ್ ನಹಿ ಸುಕುಮಾರ್. ಬಾಬಾ ಅಂತಾರೆ ಕುಮಾರರಲ್ಲ ನೀವು, ಸುಕುಮಾರರು. ಏಕ್ ಏಕ್ ಕುಮಾರ್ ವಿಶ್ವ ಕೆ ಕುಮಾರೋಂ ಕಾ ಪರಿವರ್ತನ್ ಕರ್ ದಿಖಾನೆ ವಾಲೆ. ಒಂದೊಂದು ಕುಮಾರರು ಸಹಿತ ವಿಶ್ವದ ಕುಮಾರರನ್ನ ಪರಿವರ್ತನೆ ಮಾಡಿ ತೋರಿಸುವಂತವ್ರು. ಅಚ್ಚ ಕುಮಾರೋಂ ಕೋ ಕಾಮ್ ದೇ. ಹಾಗಾದ್ರೆ ಕುಮಾರರಿಗೆ ಕೆಲಸ ಕೊಡ್ಲಾ? ಹಿಮ್ಮತ್ ಇದೆನಾ? ಕರ್ನಾ ಪಡೇಗಾ, ಮಾಡ್ಬೇಕಾಗ್ತದೆ. ಕುಮಾರಿಯ ಕರೆಗಿ, ಕುಮಾರಿಯರು ಮಾಡ್ತೀರಾ? ನಾನೊಂದು ಕೆಲಸ ಕೊಡ್ತೀನಿ, ಮಾಡ್ತೀರಾ? ಕುಮಾರರು ಮಾಡ್ತೀರಾ? ಹಿಮ್ಮತ್ತಿದೆಯಾ? ನೋಡಿ ಎಷ್ಟು ಬಾಬಾ ಹೇಳುದು ಮಾತು, ಎಷ್ಟು ಚಂದ. ಕುಮಾರರಿಗೆ ಬಾಬಾ ಯೂತ್ ಗ್ರೂಪಿಗೆ ಸದಾ ಆಬಾದ್ ರಹನ ಅಂತ ಹೇಳಿ ಮೊದಲು ಹೇಳಿದ್ರು. ಯಾವ ಖಜಾನೆಯನ್ನು ವೇಸ್ಟ್ ಮಾಡಬಾರದು, ಎಲ್ಲವನ್ನು ಸಫಲಗೊಳಿಸ್ಬೇಕು, ಸಂಪನ್ನ ಇರ್ಬೇಕಂತ ವರದಾನದಿಂದ ಆಶೀರ್ವಾದವನ್ನ ಮಾಡಿದ್ರು ಬಾಬಾ. ನಂತರ ಬ್ರಾಹ್ಮಣ ಜೀವನ್ ಮೇ ಸದಾ ಆಯುಷ್ಯವಾನ್ ಭವ. ಬ್ರಾಹ್ಮಣ ಜೀವನಕ್ಕೆ ಬಂದಿರಲ್ಲ, ಇನ್ನು ಸಾಯಬಾರ್ದು. ಹೆಂಗಿರ್ಬೇಕು? ಆಯುಷ್ಯವಾನ್ ಭವ ಅಂತ ಹೇಳ್ಕೊಂಡು ಬಾಬಾ ಎಷ್ಟು ಚಂದ ಆಶೀರ್ವಾದವನ್ನ ಮಾಡಿದ್ರು. ಆಮೇಲೆ ಬಾಬಾ ಇನ್ನೂ ಅನೇಕ ಮಾತನ್ನ ಹೇಳ್ತಾ ಕುಮಾರರಂತಂದ್ರೆ ಹೇಗಿರ್ಬೇಕು? ಅವರು ಜಿದ್ದು ಮಾಡುವಂತ ಕುಮಾರರಲ್ಲ ನೀವು. ಬಾಬಾ ಹೇಳಿದಂತೆ ಪ್ರತಿಜ್ಞೆಯನ್ನ ಪಕ್ಕಾ ಮಾಡಿಕೊಂಡು ಆ ರೀತಿ ನಡೆಯುವಂತಹ ಸಾಹಸಿ ಕುಮಾರರು ನೀವು. ಲೌಕಿಕದವರು ಜಿದ್ದು ಅಂತಾರೆ, ಇಲ್ಲಿ ಹಂಗಲ್ಲ. ಅಪನಿ ಪ್ರತಿಜ್ಞಾ ಪರ್ ಪಕ್ಕೆ ರಹನೆ ವಾಲೆ. ಬಾಬನ ಮುಂದೆ ಏನ್ ಪ್ರತಿಜ್ಞೆ ಮಾಡಿದೀವಲ್ಲ ಆ ಪ್ರಕಾರ ಸರಿಯಾಗಿ ನಡ್ಕೊಳ್ಳುವಂತ ಕುಮಾರರಾಗಿದ್ದೀರಿ. ಅದೇ ರೀತಿ ನಡಿಬೇಕು. ಯಾವ ರೀತಿ ನಡಿಬೇಕು? ಬಾಬಾ ಬ್ರಾಹ್ಮಣ ಜೀವನದಲ್ಲಿ ನಾನು ಪ್ರಾಪ್ತಿಯಿಂದ, ಬ್ರಾಹ್ಮಣ ಜೀವನದ ಸೇವೆಯಿಂದ, ಸಂಕಲ್ಪದಲ್ಲಿ ನಾನು ದೂರ ಸರಿಯಂಗಿಲ್ಲ. ಅಂದ್ರೆ ನನ್ನ ಜೀವನ ಪರ್ಯಂತ ಬ್ರಾಹ್ಮಣ ಜೀವನದ ಸೇವೆಯಲ್ಲೇ ಇರ್ತೀನಿ, ಬ್ರಾಹ್ಮಣ ಜೀವನದ ಪ್ರಾಪ್ತಿಯ ಅನುಭೂತಿಯಲ್ಲೇ ಇರ್ತೀನಿ. ಇವತ್ತು ಯಾವ ಪ್ರಾಪ್ತಿ ಅಂತ ಬಾಬಾ ಮುರಳಿಯಲ್ಲಿ ಹೇಳಿದ್ರು? ಜ್ಞಾನದಿಂದ ಏನು ಪ್ರಾಪ್ತಿ, ಯೋಗದಿಂದ ಏನು ಪ್ರಾಪ್ತಿ, ಧಾರಣೆಯಿಂದ ಏನು ಪ್ರಾಪ್ತಿ, ಸೇವೆಯಿಂದ ಏನು ಪ್ರಾಪ್ತಿ, ಸಂಬಂಧ ಸಂಪರ್ಕದಿಂದ ಏನು ಪ್ರಾಪ್ತಿ. ಅಷ್ಟೋ ಪ್ರಾಪ್ತಿಯ ಅನುಭೂತಿಯಲ್ಲೇ ನಾನು ಇರ್ತೀನಿ, ಸಂಕಲ್ಪದಲ್ಲಿಯೂ ನಾನು ದೂರ ಸರಿಯಂಗಿಲ್ಲ. ಆದ್ರಿಂದ ಬಾಬಾ ಹಂಗೆ ಹೇಳ್ತಾ ಸಮಸ್ಯೆಗಳಿಗೆ ಸಮಾಧಾನ ಸ್ವರೂಪದಲ್ಲಿರಿ. ವಿಜಯಿ ರತ್ನಗಳು ನೀವು. ಎಂದಿಗೂ ಸಂಸ್ಕಾರಕ್ಕೆ ವಶ ಆಗಬಾರ್ದು. ಬಾಬನ ಸಂಸ್ಕಾರನೇ ನನ್ನ ಸಂಸ್ಕಾರ ಅಂತ ಅನುಭೂತಿ ಮಾಡಿ. ಬಾಬಾ ಎಷ್ಟು ಸಾಹಸವನ್ನ ತುಂಬಿದ್ರು, ಉತ್ಸಾಹವನ್ನ ತುಂಬಿದ್ರು. ಈಗ ಒಂದು ಕೆಲಸ ಕೊಡ್ತೀನಿ ಅಂತಾರೆ ಬಾಬಾ. ಎಲ್ಲ ಕುಮಾರರು ಮಾಡ್ತೀರಾ? ತೋ ಕಾಮ್ ದೇ ರಹೇ ಹಿ, ಧ್ಯಾನ್ ಸೆ ಸುನ್ನ. ನಿಮ್ಗೊಂದು ಕೆಲಸ ಕೊಡ್ತೀನಿ, ಗಮನ ಕೊಟ್ಟು ಕೇಳಿ. तो जो अगली सीजन होगी, अगली सीजन में कुमारों का ऐसा ही स्पेशल प्रोग्राम रखेंगे. ನೆಕ್ಸ್ಟ್ ಸೀಸನ್ ಬರ್ತದಲ್ಲ ಆವಾಗ ನಿಮಗೆ ಕುಮಾರರಿಗೆ ಸ್ಪೆಷಲ್ ಪ್ರೋಗ್ರಾಮ್ ಇಡ್ತೀನಿ. ಲೇಕಿನ್ भी है, ज्यादा काम नहीं देते. एक ಕುಮಾರ್ ನಿಮಗೆ ಜಾಸ್ತಿ ಕೆಲಸ ಕೊಡಂಗಿಲ್ಲ. ಒಂದೊಂದು ಕುಮಾರರು 10-10 का छोटा सा हाथ का कंगन तैयार करके लाना. ಒಂದೊಂದು ಕುಮಾರರು
10 ಜನರನ್ನ ಕರ್ಕೊಂಬರ್ಬೇಕು. ಓಕೆನಾ? ಸಣ್ಣ ಕೆಲಸ, ನಿಮ್ಗೆ ಬಹಳ ದೊಡ್ಡ ಕೆಲಸ ಕೊಡ್ತಾ ಇಲ್ಲ ನಾನು. ಆದರೆ ಮುಂದಿನ ಸೀಸನ್ನಲ್ಲಿ ಒಂದೊಂದು ಕುಮಾರರು 10 ಕುಮಾರನ್ನ ಕರ್ಕೊಂಬರ್ಬೇಕ. हाथ का कंगन पड़ता है ना, छोटा सा हाथ का कंगन तैयार करके लाना. ब्रह्मा बाप को सदैव हाथ में फूलों का कंगन डालते हैं. ಬ್ರಹ್ಮ ಬಾಬರವರಿಗೆ ಕೈಯಲ್ಲಿ ಯಾವಾಗಲೂ ಹೂವಿನ ಕಂಕಣವನ್ನ ಹಾಕ್ತಾರೆ. ಆದ್ರಿಂದ ಏಕೇಕ ಕುಮಾರ್ ಕಚ್ಚೆ ಇಲ್ಲನ, ಕಚ್ಚೆ ಕುಮಾರನ ಕರ್ಕೊಂಬರೋದಲ್ಲ, ಪಕ್ಕೆ ಲಾನ. ಅವರು ಬಾಬನ ಜ್ಞಾನ ಸರಿ ಅರ್ಥ ಮಾಡ್ಕೊಂಡಿರ್ಬೇಕು. ಪಕ್ಕ ಕುಮಾರರನ್ನ ತಯಾರು ಮಾಡಿಕೊಂಡು ಕರ್ಕೊಂಡು ಬರುವ ಕಂಕಣವನ್ನ ತಾವು ತೊಟ್ಕೋಬೇಕು. ಎಷ್ಟೆಷ್ಟು ಜನ? ಒಬ್ರೊಬ್ರು 10 ಜನ. तो मधुबन में तो आए फिर घर जाए तो बदल जाए. ಮಧುಬನಕ್ಕೆ ಬಂದ ಮೇಲೆ ವಾಪಸ್ ಅವ್ರು ಮನೆಗೆ ಹೋಗ್ತಾರಲ್ಲ, ಎಲ್ಲರೂ ಬದಲಾಗಿರ್ಬೇಕು. ಅಲ್ಲ, ಮನೆಗೆ ಹೋದ ನಂತರ ಬದಲಾಗೋದಲ್ಲ. ಇಲ್ಲಿ ಬಂದಾಗ ಪಕ್ಕ ಇರುವುದು, ಮಧುಬನದಲ್ಲಿ ಬಂದಾಗ ಮನೆಗೆ ಹೋದ ಕೂಡಲೇ ಅವ್ರು ಚೇಂಜ್ ಆಗೋದು. ಆ ಟೈಪ್ ಕುಮಾರರಲ್ಲ. ಐಸೆ ಪಕ್ಕೆ ಬನ್ಕರ್ ಲಾನಾ ಜೋ ಬಾಪ್ತಾದ ದೇಖ್ ಕಹೆ ವಾ ಕುಮಾರ್ ವಾ. ನೀವು ಆ ಕುಮಾರರನ್ನ ಪಕ್ಕ ಮಾಡ್ಕೊಂಡು ಕರ್ಕೊಂಬರ್ಬೇಕ. ಬಾಪ್ತಾದ ಒಂದೊಂದು ಕುಮಾರನ್ನ ನೋಡಿ ವಾ ಕುಮಾರರೇ ಕುಮಾರ್, ವಾ ಕುಮಾರ್ ವಾ ಅನ್ಬೇಕು ಬಾಬಾ. ಐಸೆ ತಯಾರ ಹೇ, ಕರೆಂಗೆ ಐಸೆ? ಥೋಡಾ ಸೋಚೋ, ಸ್ವಲ್ಪ ಯೋಚನೆ ಮಾಡಿ. ಐಸೆ ಆತನೇ ಊಟಾಲು, ಸುಮ್ಮನೆ ಹಂಗೆ ಕೈ ಮೇಲೆತ್ತುದಲ್ಲ ನನ್ನನ್ನು ಖುಷಿಪಡಿಸಲಿಕ್ಕೆ. ಕರ್ನಾ ಪಡೇಗಾ, ಬನಾನಾ ಪಡೇಗಾ. ಡಬಲ್ ಫಾರ್ನರ್ಸ್ ಬಿ ಕರೆಂಗೆನಾ? ಡಬಲ್ ವಿದೇಶರ ಸಹಿತ ಮಾಡ್ತಿರಲ್ವಾ? ಡಬಲ್ ಫಾರ್ನರ್ಸ್ ಮೇ ಕುಮಾರ್ ಹಾತ್ ಊಟಾವೋ ನೋಡ. ಯಾರು ವಿದೇಶರು ಬಂದಿದ್ದೀರಲ್ಲ, ವಿದೇಶರಲ್ಲಿ ಕುಮಾರರ ಕೈ ಎತ್ತಿ. ತೋ ಆಪ್ ಬಿ 10 ಲಾಯಂಗೆ. ಕುಮಾರರ ಕೈ ಎತ್ತುತ್ತಾರೆ. ಒಂದೊಂದು ಕುಮಾರರ 10 ಜನರನ್ನ ಕರ್ಕೊಂಬರ್ತಿರಲ್ವಾ? ಫಾರಿನರ್ಸ್ ಬಿ ಲಾಯಂಗೆ, इंडिया वाले भी लाएंगे. फिर तो फर्स्ट क्लास क्वालिटी लाएंगे, उसको इनाम देंगे. ಫಸ್ಟ್ ಕ್ಲಾಸ್ ಕ್ವಾಲಿಟಿಯ ಕುಮಾರರನ್ನ ಯಾರು ಕರ್ಕೊಂಬರ್ತಿರೋ ಅವರಿಗೆ ನಾನು ಬಹುಮಾನ ಕೊಡ್ತೀನಿ. ಇನಾಮ್ ಬಡಿಯಾ ದೆಂಗೆ, ಗಡಿಯಾ ನಹಿ ದೆಂಗೆ. ಬರೇ ದೊಡ್ಡ ನಾನು ಏನ್ ಕೊಡ್ತೀನಿ ನಿಮ್ಗೆ? ಬಹುಮಾನವನ್ನ ಕೊಡ್ತೀನಿ. ಗಟಿಯಾ ನಹಿ ದೆಂಗೆ. प्यार है ना कुमारों से. अगर गवर्नमेंट को ज्यादा में ज्यादा कुमार पॉजिटिव कर्म करने वाले मिल जाए तो गवर्नमेंट कितना खुश होगी. ಪಾಸಿಟಿವ್ ಕೆಲಸವನ್ನ ಮಾಡುವಂತ ಕುಮಾರರು ಬಹಳಷ್ಟು ಜನ ಸರ್ಕಾರಕ್ಕೆ ಸಿಕ್ಕಿದ್ರೆ ಸರ್ಕಾರಕ್ಕೆ ಎಷ್ಟು ಖುಷಿ ಆಗ್ಬೋದು. ಈಗ ನೀವಿಷ್ಟು ಜನ ಕುಮಾರರು ಬಂದಿದ್ದೀರಿ ನೋಡ. ಕುಮಾರ ಕೈ ಎತ್ತಿ. ನೀವು ಒಬ್ರೊಬ್ರು ಇವತ್ತು ಎಷ್ಟನೇ ತಾರೀಕು? ನೀವು ಸೆಪ್ಟೆಂಬರ್ 29ನೇ ತಾರೀಕಿಗೆ ಬಂದಿದ್ದೀರಿ. ಇವತ್ತು ಭಾನುವಾರ ಬಾಬರ ಮಿಲ್ನ ಮುರಳಿ ಮಾಡ್ತಾ ಕೇಳ್ತಾ ಇದ್ದೀರಿ. ಮುಂದಿನ ಸೆಪ್ಟೆಂಬರ್ 29ನೇ ತಾರೀಕು 2025ನೇ ಇಸವಿಗೆ ಒಬ್ರೊಬ್ರು 10 ಜನ ಕುಮಾರರಿಗೆ ಕೋರ್ಸ್ ಕೊಟ್ಟು ದಿನ ಕ್ಲಾಸಿಗೆ ಬರೋಂಗ್ ಮಾಡಿ ಪಕ್ಕಾ ಮಾಡಿಸಿ ಅವರನ್ನ ಬಾಬರ ಮಿಲ್ನಕ್ಕೆ ಕರ್ಕೊಂಡು ಹೋಗುದು. ನಾಡ್ದು ನವೆಂಬರ್ ಬಾಬರ ಮಿಲ್ನಕ್ಕೆ ಹೋಗ್ತೀವಲ್ಲ, ಮುಂದಿನ ನವೆಂಬರ್ ಬಾಬರ ಮಿಲ್ನಕ್ಕೆ ಒಂದೊಂದು ಕುಮಾರ್ಸ್ 10 ಜನರನ್ನ ಕರ್ಕೊಂಬರ್ಬೇಕು. ಪಕ್ಕಾ ತಯಾರು ಮಾಡಬೇಕು. ವಿದೇಶಿಯ ಕುಮಾರರಿರ್ಬೋದು, ದೇಶದ ಕುಮಾರ್, ಭಾರತದ ಕುಮಾರ್ಸ್ ಇರ್ಬೋದು, ಅಥವಾ ನೀವು ಯಾವ ಊರಿನಲ್ಲಿ ಕುಂತೀಗ ಮಹಾವಾಕ್ಯ ಕೇಳ್ತಿದ್ದೀರೋ ನಿಮ್ಮೂರಿನಿಂದ 10 ಕುಮಾರರನ್ನ ತಯಾರು ಮಾಡಿ ಬಾಬನ ಮುಂದೆ ಕರ್ಕೊಂಡ್ಬರ್ಬೇಕ. ಇಷ್ಟು ಜನ ನಾವು ಕರ್ಕೊಂಡು ಬಂದ್ಬಿಟ್ರೆ ಎಲ್ಲ ಪಾಸಿಟಿವ್ ಕೆಲಸ ಮಾಡೋರು, ಸರ್ಕಾರ ನೋಡಿ ಖುಷಿ ಪಡ್ತದೆ. अगर आप 10-10 कुमार लाएंगे तो सारा हॉल कुमारों से भरेंगे. ನೋಡಿ ಬಾಬಾ ಎಷ್ಟು ಸುಂದರ ಕನಸು ಕಾಣ್ತಿದ್ದಾರೆ. ಬಾಬನ ಕನಸನ್ನ ನನಸು ಮಾಡುವಂತ ಕುಮಾರ್ಸ್ ಅಲ್ವಾ ನಾವು? ಎಷ್ಟು ಪ್ರೀತಿ ಬಾಬನಿಗೆ ಕುಮಾರ್ಸ್ ಮೇಲೆ. ಇಲ್ಲಿದ್ದವರೇ ಈಗ ನೀವಿಲ್ಲಿ 20 ಜನ ಕೈ ಎತ್ತಿದಿರಿ, 20 ಜನ ಕುಮಾರ್ಸ್ ಕೈ ಎತ್ತಿದಿರಿ. ಈಗ ಸರಿ, ನೀವು ಒಬ್ರೊಬ್ರು 10 ಜನರನ್ನ ಕರ್ಕೊಂಬಂದ್ರೆ ಮುಂದೆ 2025ನೇ ಇಸ್ವಿಗೆ ಬಾಬರ ಮಿಲ್ನಕ್ ಹೋದಾಗ ಎಷ್ಟು ಜನ ಕುಮಾರ್ಸ್ ಅಲ್ಲಿಗೆ? 200 ಜನ ಕುಮಾರ್ಸ್ ನಮ್ಮ ಪಾರ್ಟಿಯಲ್ಲಿ ಇರ್ಬೇಕ. ಓಕೆ ಅಲ್ವಾ? ಬರೀ ಕೈ ಅಷ್ಟೇ ಎಲ್ಲರಿಸೋದಲ್ಲ. ಬಾಬಾ ಅಂತಾರೆ ಇಡೀ ಡೈಮಂಡ್ ಹಾಲ್ ತುಂಬಾ ಯಾರು? ಕುಮಾರ್ಸ್. ಗವರ್ಮೆಂಟ್ ಕೋ ಬುಲಾಯಂಗೆ. ಅಷ್ಟೊತ್ತಿಗೆ ಸರ್ಕಾರದವ್ರನ್ನ ಕರಿತೀವಿ ನಾವು.
ದೇಕೋ ಯಹ ಕುಮಾರ್ ಹೈ, ಇವರು ಕುಮಾರರು, ಇವರು ಯೂತ್ ಗ್ರೂಪ್ ಅಂತ ಸರ್ಕಾರಕ್ಕೆ ನಿಮ್ಮನ್ನ ತೋರಿಸಿಕೊಡ್ತೀವಿ. ಲೇಕಿನ್ ಲಾನೆ ಪಡೆಂಗೆ ಬನಾನೆ ಪಡೆಂಗೆ, ಎಲ್ಲರೂ ತರಬೇಕು, ಕರ್ಕೊಂಬರ್ಬೇಕು, ರೆಡಿ ಮಾಡ್ಕೊಂಡು ಬರ್ಬೇಕು. अगर अपनी स्थिति लक्ष्य और लक्षण को समान रखेंगे तो सेवा में सफलता होगी. ನಮ್ಮ ಸ್ಥಿತಿಯನ್ನು ಚೆಂದ ಇಟ್ಕೊಳ್ಳೋಣ, ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡ್ಕೊಳ್ಳೋಣ. ಆವಾಗ ಖಂಡಿತವಾಗಿ ಸೇವೆಯಲ್ಲಿ ಸಫಲತೆ ಸಿಗ್ತದೆ. ಅಥವಾ ಸಿಗಂಗಿಲ್ವೋ ಈ ಸಂಕಲ್ಪನೆಯು ಹುಟ್ಟುತ್ತಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಂಡಾಗ, ನಮ್ಮ ಸ್ಥಿತಿಯನ್ನು ಆ ರೀತಿ ಇಟ್ಕೊಂಡಾಗ ಖಂಡಿತವಾಗಿ ನಿಮಗೆ ಡೌಟ್ ಇಲ್ಲ, ಸಂಕಲ್ಪನೂ ಬರಂಗಿಲ್ಲ, ಖಂಡಿತ ಇದು ಆಗೇ ಆಗ್ತದೆ. ಹುಯಿ ಪಡಿ ಹೇ, ಸಿರ್ಫ್ ಆಪಕ್ಕೂ ನಿಮಿತ್ತ ಬನ್ನ ಪಡೆಗ, ನೀವು ಮಾತ್ರ ನಿಮಿತ್ತ ಆಗಬೇಕು. ಇಷ್ಟು ಮಾಡ್ಬೇಕು. ಪ್ರತಿಜ್ಞೆ ಸದಾ ರಿವೈಸ್ ಕರ್ತೆ ರಹನ. ಬಾಬನ ಮುಂದೆ ಪ್ರತಿಜ್ಞೆ ಮಾಡಿದಿರಲ್ವಾ? ಒಬ್ರೊಬ್ರು ಎಷ್ಟೆಷ್ಟು ಜನರನ್ನ ಪಕ್ಕ ಮಾಡಿಸ್ತೀರಿ? 10 ಜನರನ್ನ. ಈ ಪ್ರತಿಜ್ಞೆಯನ್ನ ಬಾರಿ ಬಾರಿ ರಿವೈಸ್ ಮಾಡ್ಕೊಳ್ಳಿ. ಕಮಾಲ್ ತೋ ಕರ್ನೆ ಹೇನಾ. ಈ ರೀತಿ ಚಮತ್ಕಾರ ಮಾಡಿ ತೋರಿಸ್ಬೇಕಲ್ಲ, ಚಮತ್ಕಾರ ಮಾಡಿ ತೋರಿಸ್ಬೇಕು. ಅಚ್ಚಾ, ಈ ಮುರಳಿ ನಡೀತಾ ಇರುವಾಗ ಅಚಾನಕ್ ಬಾಪ್ತಾದಕ್ಕೆ ಸಾಮನೆ 2 ಕುಮಾರ್ ಸ್ಟೇಜ್ ಪರ ಆ ಗಯೆ, ಜಿನೆ ಹಟಾಯ ಗಯ. ಈ ಮಾತು ಬಾಬಾ ಮುರಳಿ ನುಡಿಸ್ತಾ ಇರುವಾಗ 2 ಕುಮಾರರು ಪಟಕ್ಕಂತ ಸ್ಟೇಜಿಗೆ ಬಂದ್ಬಿಟ್ರು. ಮತ್ತೆ ಅವರನ್ನ ಸ್ಟೇಜಿಂದ ಕೆಳಗಿಳಿಸಿದ್ರು. ಅಚ್ಚಾ, ಅಭಿ ಕೇಲ್ ಮೇ ಕೇಲ್ ದೇಕಾ, ನೋಡಿದಿರಾ? ಆಟದಲ್ಲೊಂದು ಆಟವನ್ನ ನೋಡಿದಿರಾ? ಅಭಿ ಬಾಪ್ತಾದ ಕೇತೆ ಸಾಕ್ಷಿ ಹೋಕರ್ ಕೇಲ್ ದೇಕಾ, ಎಂಜಾಯ್ ಕಿಯಾ. ಸಾಕ್ಷಿಯಾಗಿ ಆಟವನ್ನ ನೋಡಿದಿರಲ್ವಾ? ಸಾಕ್ಷಿಯಾಗಿ ಎಂಜಾಯ್ ಮಾಡಿದಿರಲ್ವಾ? ಅಭಿ 1 ಸೆಕೆಂಡ್ ಮೇ ಏಕದಮ್ ದೇಹ ಸೆ ನ್ಯಾರೆ ಪವರ್ಫುಲ್ ಆತ್ಮಿಕ ಸ್ಥಿತಿ ಮೇ ಸ್ಥಿತ ಹೋ ಸಕ್ತೆ ಹೋ. ಈಗ ಎಲ್ಲರೂ ಸಹಿತ ದೇಹದಿಂದ ನ್ಯಾರ ಪವರ್ಫುಲ್ ಆತ್ಮಿಕ ರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಬಲ್ಲಿರಾ? ಕೂತ್ಕೊಳ್ಳೋಣವ. ಪವರ್ಫುಲ್ ಆತ್ಮಿಕ ಸ್ಥಿತಿ. ಫುಲ್ ಸ್ಟಾಪ್, ಫುಲ್ ಸ್ಟಾಪ್. ಬಾಬಾ ಡ್ರಿಲ್ ಮಾಡಿಸ್ತಿದ್ದಾರೆ. ಪವರ್ಫುಲ್ ಡ್ರಿಲ್. ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಆತ್ಮನು ಸಹಿತ ಪೂರ್ಣ ಬಿಂದು, ಜ್ಯೋತಿರ್ಬಿಂದು. ಬಾಬರವರು ಸಹ ಬಿಂದು ಸ್ವರೂಪ. पूर्ण विराम। अच्छा, यही अभ्यास हर समय बीच बीच में करना चाहिए। ये अभ्यासवನ್ನ ನಡುವೆ ನಡುವೆ ಮಾಡ್ತಾ ಇರಿ। अभी अभी कार्य में आए, अभी अभी कार्य से न्यारे साकारी सो निराकारी ಸ್ಥಿತಿ में ಸ್ಥಿತ हो जाए। ಈಗೀಗ ಕೆಲಸಕ್ಕೆ ಬರಬೇಕು, ಇದ್ದಕ್ಕಿದ್ದಂಗೆ ಕಾರ್ಯದಿಂದ ಭಿನ್ನಾಗಬೇಕು। ಸಾಕಾರಿಸೋ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು, ಸಾಕಾರಿಸೋ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು। अभी अभी कार्य में आए, अभी अभी कार्य से न्यारे साकारी सो निराकारी स्थिति में स्थित हो जाए। ऐसे यह भी एक अनुभव देखा, कोई समस्या भी आती है तो ऐसे एक सेकंड में साक्षी दृष्टा बन समस्या को एक साइड सीन समझ, तूफान को एक तोहफा समझ उसको पार करो। अभ्यास है ना। ನೋಡಿ,
ಬಾಬಾ ಮುರಳಿ ನುಡಿಸ್ತಾ ಇರಬೇಕಾದ್ರೆ ಇಬ್ರು ಯೂತ್ ಹಿಂಗೆ ಸ್ಟೇಜಿಗೆ ಬಂದ್ಬಿಟ್ರು. ಆವಾಗ ಬಾಬಾ ಏನ್ ಮಾಡಿಸಿದ್ರು? ಡ್ರಿಲ್ ಮಾಡಿಸಿದ್ರು. ಫುಲ್ ಸ್ಟಾಪ್. ಆವಾಗ ಸಾಕ್ಷಿಯಾಗಿ ಈ ರೀತಿ ಅನುಭವ ಮಾಡಬೇಕು. ಸಮಸ್ಯೆನೂ ಹಂಗೆ ಬಂದ್ಬಿಡ್ತದೆ. 1 ಸೆಕೆಂಡಿನಲ್ಲಿ ಸಾಕ್ಷಿ ದೃಷ್ಟ ಆಗಿ ಸಮಸ್ಯೆಯನ್ನ ಸೈಡ್ ಸೀನ್ ಅಂತ ತಿಳ್ಕೊಂಡು, ತೂಫಾನನ್ನ ತೋಫಾ ಅಂತ ತಿಳ್ಕೊಂಡು ಪಾರ್ ಮಾಡಬೇಕು. अभ्यास है ना, आगे चलकर तो इसे अभ्यास की बहुत आवश्यकता पड़ेगी. फुल स्टॉप, क्वेश्चन मार्क नहीं. ವಿವಿಧ ತರಹದಲ್ಲಿ ಬರಬಹುದು ಸಮಸ್ಯೆ, ವಿವಿಧ ಸಮಯ ವಿವಿಧ ರೂಪದ ದೃಶ್ಯ ನಮ್ಮ ಮುಂದೆ ಬರಬಹುದು. ಮಾಯೆ ಯಾವ್ದ್ಯಾವ್ದೋ ರೂಪ ತಾಳಿ ಬರಬಹುದು. ಅದ್ರ ಜೊತೆಗೆ ಹೋರಾಟ ನಡೆಸೋದಲ್ಲ. ಫುಲ್ ಸ್ಟಾಪ್, ಸಾಕ್ಷಿ ಸ್ಥಿತಿ, ಸಾಕ್ಷಿ ದೃಷ್ಟ. फुल स्टॉप, क्वेश्चन मार्क नहीं. यह क्यों हुआ, ये कैसे हुआ, हो गया. फुल स्टॉप. अपने फुल शक्तिशाली स्टेज पर स्थित हो जाओ. ಅಂತ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಬಂತಂದ್ರೆ 1 ಸೆಕೆಂಡಿಗೆ ಫುಲ್ ಸ್ಟಾಪ್, ಸಾಕ್ಷಿ ದೃಷ್ಟ, ಫುಲ್ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಕ್ವಶನ್ ಮಾರ್ಕ್ ನಹಿ. ಈ ರೀತಿ ಯಾಕಾಯ್ತು, ಅದ್ಯಾಕೆ ಹಂಗೆ, ಇದ್ಯಾಕೆ ಹಿಂಗೆ, नो क्वेश्चन, फुल स्टॉप. समस्या नीचे रह जाएगी. आप ऊंची स्टेज से समस्या रूपी साइड सीन को देखते रहेंगे. ನಾವು ಶ್ರೇಷ್ಠ ಸ್ಥಿತಿಗೆ ಹೋಗ್ಬಿಡ್ಬೇಕು. ಸಮಸ್ಯಾ ರೂಪಿ ಸೈಡ್ ಸೀನ್ ಆಗ್ಬಿಡ್ತದೆ. ಅದು ಕೆಳಗುಳಿತದೆ, ನಾವು ಮೇಲೆ ಹೋಗ್ತೀವಿ. ಅದು ಸೈಡ್ ಸೀನ್. ಅದನ್ನೇ ನೋಡ್ತಾ ಕೂತ್ಕೊಳ್ಳೋದಲ್ಲ. ನಾವು ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತಾ ಇರಬೇಕು. ಇದು ಒಂದು ದೃಶ್ಯ ಎದುರಿಗೆ ಬಂದಾಗ ನಮ್ಮ ಜೀವನಕ್ಕೆ ಸಂಬಂಧಪಟ್ಟು ಬಾಬಾ ಆ ಫುಲ್ ಸ್ಟಾಪ್ ಎನ್ನುವಂತಹ ಒಂದು ಡ್ರಿಲ್ ಅನ್ನ ಮಾಡಿಸಿ, ಪ್ರಾಕ್ಟಿಕಲ್ ಆಗಿ ಇಬ್ರು ಹುಡುಗರು ಏನೋ ಗಲಾಟೆ ಮಾಡ್ಲಿಕ್ಕೆ ಬಂದಿರಬಹುದು ಸ್ಟೇಜಿಗೆ. ಆವಾಗ 1 ಸೆಕೆಂಡ್ಗೆ ಫುಲ್ ಸ್ಟಾಪ್, ಸಾಕ್ಷಿ ದೃಷ್ಟ. ಯಾಕೆ, ಏನು, ಹೇಗೆ, ಏನೂ ಪ್ರಶ್ನೆ ಹಾಕದೆ ನಾವು ಶಕ್ತಿಶಾಲಿ ಸ್ಥಿತಿಯಲ್ಲಿ ಇರಬೇಕು. ಆವಾಗ ಅದು ಸೈಡ್ ಸೀನ್ ಆಗ್ತದೆ. फुल अपने फुल शक्तिशाली स्टेज पर स्थित हो जाओ. अच्छा, चारों ओर के सर्व खजाने से संपन्न आत्माओं को सदा हर समय प्राप्तियों से भरपूर मुस्कुराते हुए हर्षित रहने वाली आत्माओं को, सदा बाप से की हुई प्रतिज्ञा को जीवन में प्रत्यक्ष करने वाली ज्ञानी तो आत्माओं को, योगी तो आत्माएं बच्चों को, सदा लक्ष्य और लक्षण को समान करने वाले बाप समान आत्माओं को, सदा हर समय सर्व खजानों का स्टॉक और स्टॉप लगाने वाले तीव्र पुरुषार्थी श्रेष्ठ आत्माओं को बाप दादा का याद प्यार, दिलाराम का दिल से याद प्यार और नमस्ते. 4 ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನಾತ್ಮಗಳಿಗೆ, ಸದಾ ಪ್ರತಿ ಸಮಯ ಪ್ರಾಪ್ತಿಗಳಿಂದ ಭರ್ಪೂರ್ ಮುಗುಳ್ನಗ್ತಾ ಇರುವ ಹರ್ಷಿತಾಗಿರುವ ಆತ್ಮಗಳಿಗೆ, ಸದಾ ತಂದೆಯಿಂದ ಪ್ರತಿಜ್ಞೆಯನ್ನ ಜೀವನದಲ್ಲಿ ಪ್ರತ್ಯಕ್ಷ ಮಾಡಿ ತೋರಿಸುವ ಜ್ಞಾನಿ ಆತ್ಮಗಳಿಗೆ, ಯೋಗಿ ಆತ್ಮ ಮಕ್ಕಳಿಗೆ, ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಂಡಿರುವ ತಂದೆಯ ಸಮಾನ ಆತ್ಮಗಳಿಗೆ, ಸದಾ ಪ್ರತಿ ಸಮಯ ಪ್ರತಿ ಖಜಾನೆಯನ್ನು ಸ್ಟಾಕ್ ಮತ್ತೆ ಸ್ಟಾಪ್ ಲಗಾನೆ ವಾಲೆ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ದಿಲಾರಾಮ ತಂದೆಯ ಹೃದಯ, ರಾಮ ತಂದೆಯ ಹೃದಯದಿಂದ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान, परिस्थितियों को शिक्षक समझ उनसे पाठ पढ़ने वाले अनुभवी मूर्त भव. ಪರಿಸ್ಥಿತಿಯನ್ನು ಶಿಕ್ಷಕ ಎಂದು ತಿಳಿದು ಆ ಪರಿಸ್ಥಿತಿಯಿಂದ ಪಾಠವನ್ನ ಕಲಿಯುವ ಅನುಭವಿ ಮೂರ್ತಿ ಆಗಿರಿ. ಪರಿಸ್ಥಿತಿಯನ್ನು ಶಿಕ್ಷಕ ಎಂದು ತಿಳಿದು ಪಾಠವನ್ನ ಕಲಿತುಕೊಳ್ಳುವ ಅನುಭವಿ ಮೂರ್ತಿ ಆಗಿರಿ. परिस्थिति को शिक्षक समझ उनसे पाठ पढ़ने वाले अनुभवी मूर्त भव. कोई भी परिस्थिति में घबराने के बजाय थोड़े समय के लिए उसे शिक्षक समझो. ಯಾವುದೋ ಪರಿಸ್ಥಿತಿ ಬಂತಪ್ಪ, ಹೆದರೋ ಬದಲು
ಇದು ನನಗೇನೋ ಶಿಕ್ಷಣ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಪರಿಸ್ಥಿತಿ ನಮಗೆ 2 ಶಕ್ತಿಯ ಅನುಭವಿಯನ್ನಾಗಿ ಮಾಡ್ತದೆ. ಒಂದು ಸಹನ ಶಕ್ತಿ, 2ನೇದು ಎದುರಿಸುವ ಶಕ್ತಿ. ಪರಿಸ್ಥಿತಿ ಬಂದಾಗ ಒಂದ ಸಹನ ಶಕ್ತಿ, ಇಲ್ಲಾಂದ್ರೆ ಎದುರಿಸುವ ಶಕ್ತಿ. ಇದು 2 ಪಾಠವನ್ನು ಕಲಿಸ್ತದೆ. ನಾವು ಅನುಭವಿ ಆಗ್ತೀವಿ. ಅಂದರೆ ಕೆಲವು ಪರಿಸ್ಥಿತಿಯಲ್ಲಿ ನಾವು ಸಹನೆ ಮಾಡಬೇಕು, ಕೆಲವು ಪರಿಸ್ಥಿತಿಯನ್ನು ಎದುರಿಸ್ಬೇಕು. ಇದು ಪಾಠ ಕಲಿಸ್ತದೆ. ಯಾವಾಗ ನಾವು ಹಮ್ ಟ್ರಸ್ಟಿ ಹೇ ಮೇರಾ ಕುಚ್ ನಹಿ ಹೇ तो फिर ಪರಿಸ್ಥಿತಿಯು से घबराते क्यों हो? ನಾವು ಟ್ರಸ್ಟಿ, ನಾವು ನಿಮಿತ್ತರು, ನಂದೇನೂ ಇಲ್ಲ ಇಲ್ಲಿ ಅಂದ ಮೇಲೆ ಪರಿಸ್ಥಿತಿ ಬಂದಾಗ ಯಾಕೆ ಹೆದರ್ತೀರಿ? ಟ್ರಸ್ಟಿ ಅಂತಂದ್ರೆ ಸಬ್ ಕುಚ್ ಬಾಪ್ ಹವಾಲೆ ಕರ್ ದಿಯಾ ಹೇ. ಟ್ರಸ್ಟಿ ಅಂದ್ರೆ ಏನು? ಎಲ್ಲವನ್ನು ಬಾಬನಿಗೆ ಅರ್ಪಿಸಿದ್ದೀನಿ, ಏನಾಗ್ತದೋ ಒಳ್ಳೆಯದೇ ಆಗ್ತದೆ. ಈ ಸ್ಮೃತಿಯಲ್ಲಿ ಸದಾ ನಿಶ್ಚಿತ ಮತ್ತು ಸಮರ್ಥ ಸ್ವರೂಪದಲ್ಲಿರುವುದೇ ಟ್ರಸ್ಟಿ. ಆದ್ದರಿಂದ ಟ್ರಸ್ಟಿಯಾಗಿದ್ದಾಗ ನನ್ನದೇನೂ ಇಲ್ಲ, ಪರಿಸ್ಥಿತಿ ಯಾಕೆ ಹೆದರ್ತೀರಿ? ಆದ್ದರಿಂದ ಏನಾಗ್ತದೋ ಒಳ್ಳೆಯದೇ ಆಗ್ತದೆ. ಈ ಸ್ಮೃತಿಯಿಂದ ನಿಶ್ಚಿತ ಮತ್ತು ಸಮರ್ಥ ಸ್ವರೂಪದಲ್ಲಿರಿ. ಆದ್ದರಿಂದ ಪರಿಸ್ಥಿತಿ ನನಗೆ ಶಿಕ್ಷಕ ಎಂದು ತಿಳಿದು ಪಾಠವನ್ನು ಕಲಿಯುವ ಅನುಭವಿ ಮೂರ್ತಿ ಆಗಿರಿ. ಸ್ಲೋಗನ್: ಜಿನ್ಕಾ ಮಿಜಾಜ್ ಮೀಠಾ ಹೈ ವಹ ಭೂಲ್ ಸೆ ಭಿ ಕಿಸಿ ಕೋ ದುಃಖ ನಹಿ ದೇ ಸಕ್ತೆ. ಯಾರ್ದು ಮುಖ ಮಧುರವಾಗಿರ್ತದೋ ಅವರು ಎಂದಿಗೂ ಅಪ್ಪಿತಪ್ಪಿನೂ ಯಾರಿಗೂ ದುಃಖ ಕೊಡಂಗಿಲ್ಲ. ಮಾತು ಬಹಳ ಮಧುರವಾಗಿತ್ತಂತಂದ್ರೆ ಅವರು ಎಂದಿಗೂ ಯಾವ ಮಾತಿನಲ್ಲಿ ಬೇರೆಯವರಿಗೆ ದುಃಖ ಕೊಡೋದಿಲ್ಲ. ಜಿನ್ಕಾ ಮಿಜಾಜ್ ಮೀಠಾ ಹೈ ವೋ ಭೂಲ್ ಸೆ ಭಿ ಕಿಸಿ ಕೋ ದುಃಖ ನಹಿ ದೇ ಸಕ್ತೆ. ಇವತ್ತಿನ ಸ್ವಮಾನ: ನಾನು ಆತ್ಮ ಶುಭಚಿಂತಕ ಆಗಿದ್ದೇನೆ. ನಾನು ಆತ್ಮ ಶುಭಚಿಂತಕ ಆಗಿದ್ದೇನೆ. ಅಚ್ಚಾ, ಬಾಬರವರು ಇಷ್ಟೆಲ್ಲ ನಮಗೆ ಖಜಾನೆಗಳಿಂದ ಭರ್ಪೂರು ಮಾಡಿದ್ದಾರೆ. ನಾನು ತೃಪ್ತ ಆತ್ಮ, ಸಂಪನ್ನ ಆತ್ಮ, ಪ್ರಾಪ್ತಿ ಸ್ವರೂಪ ಆತ್ಮ. ಅನುಭವ ಮಾಡೋಣ ಅಲ್ವಾ? ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನವಾಗಿಟ್ಕೊಳ್ಳೋಣ. ಸರ್ವ ಖಜಾನೆಗಳಲ್ಲಿ ನಾನು ಸಂಪನ್ನ ಆತ್ಮನಾಗಿದ್ದೇನೆ. ಇಷ್ಟು ಸಂಪನ್ನಗೊಳಿಸಿದಂಥ ತಂದೆಗೆ ಶುಕ್ರಿಯಾ ಬಾಬಾ. ದಿಲ್ ಸೇ ಕಹೋ ಬಾಬಾ ಶುಕ್ರಿಯಾ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಸರ್ವ ಖಜಾನೆಗಳಿಂದ ಭರ್ಪೂರು ಮಾಡಿದ ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ಶರಣಾಗಿದ್ದೇನೆ, ಸಂಪೂರ್ಣ ಸಮರ್ಪಿತನಾಗಿದ್ದೇನೆ. ಓಂ ನಮಃ ಶಿವಾಯ.
प्राणों में मधुरस घोले, किरणों की बाहें खोले, प्राणों में मधुरस घोले। आओ आओ गूंजन है, आओ आओ गूंजन है, मंगल मधुर निमंत्रण है। लो प्रभु मिलन की रुत आई, लो प्रभु मिलन की रुत आई। परिवर्तन की शुभ वेला है, प्रभु से महामिलन मेला है। परिवर्तन की शुभ वेला है, प्रभु से महामिलन मेला है। वरदानों से मन भर लो, वरदानों से मन भर लो। आज सफल जीवन कर लो, लो प्रभु मिलन की रुत आई, लो प्रभु मिलन की रुत आई। गूंज उठी है शहनाई, पलकें खोलो अलसाई। ली धरती ने भी अंगड़ाई, लो प्रभु मिलन की रुत आई, लो प्रभु मिलन की रुत आई। ओम शांति, ओम शांति।